ಅಲ್ಲ ಕಣೋ, 22 ಅವರ್ಸು ಬಸ್ನಲ್ಲಿ ಒಬ್ನೇ ಬಾಂಬೆ ತನಕ ಹೋಗ್ತೀಯಲ್ಲ, ಕಂಪ್ನಿ ಇಲ್ದೆ. ನನ್ನ ಕೈಲಾಗಲ್ಲಪ್ಪ. ನೋಡೋ, ಸತ್ಯಶೋಧನೆಗೆ ಅಂತ ಹೊರಟ ಮೇಲೆ ಎಲ್ಲದಕ್ಕೂ ಸಿದ್ಧ ಇರಬೇಕು. ಬರೀ ಪೆನ್ನು ಮತ್ತೆ ಪೇಪರ್ ಹಿಡ್ಕೊಂಡು PM ಬೆಡ್ರೂಮಿಂದ ಹಿಡಿದು ಬಾಂಬೆಲಿರೋ ಪ್ರಾಸ್ಟಿಟ್ಯೂಟ್ ಬೆಡ್ರೂಮ್ ತನಕ ಹೋಗೋಕೆ ನಿನ್ನಂತವ್ರಿಗೆ ಮಾತ್ರ ಸಾಧ್ಯ. ಯಾರು ನಿಮ್ಮನ್ನ ತಪ್ಪೇ ತಿಳ್ಕೊಳ್ಳಲ್ಲ. ಗ್ರೇಟ್ ಪ್ರೊಫೆಷನ್ ಕಣೋ ನಿಂದು. ಈ ವೃತ್ತಿಲಿ ಆಕರ್ಷಣೆ ಎಷ್ಟಿದೆಯೋ ಅಪಾಯನೂ ಅಷ್ಟೇ ಇದೆ. ಹೌದಾ? ಹೇಯ್, ಬಸ್ ಬಂದ್ ನೋಡೋ. ಹುಷಾರ್ ಕಣಯ್ಯ. ಯಾಕೋ? ಕಾಮಾಟಿಪುರದ ಬಗ್ಗೆ ಆರ್ಟಿಕಲ್ ಬರೆಯಕ್ ಹೋಗ್ತಾ ಇದೀಯಾ? ನೀನೇ ಆರ್ಟಿಕಲ್ ಆಗ್ಬಿಡ್ಬೇಡ. ನೋ ನೋ, ನೆವರ್, ಇಂಪಾಸಿಬಲ್. ರೀ, ಟಿಕೆಟ್ ಕೊಡ್ರಿ, ಟೈಮ್ ಆಗುತ್ತೆ, ಬೇಗ ಹತ್ತಿ. ತಡಿಯಪ್ಪ. ಬನ್ರಿ ಒಳಗೆ. ರೈಟ್. ಮೇಡಮ್, ನಿಮ್ ಸೀರೆ ಸೆರಗು. ವಾಟ್? ಅಲ್ಲ ಮೇಡಮ್, ನಿಮ್ ಸೀರೆ ಸೆರಗು ನಮ್ ಸೀಟ್ ಮೇಲೆ ಕೂತಿದೆ ಎಂದೆ. ಓಹ್, ಐ ಆಮ್ ಸಾರಿ. ಓಕೆ. ಎಕ್ಸ್ಕ್ಯೂಸ್ ಮೀ. ವಾಟ್? ಮುಂಬೈಗಾ? ರೀ, ಇದು ಬ್ಯಾಂಗ್ಳೂರ್ ಟು ಮುಂಬೈ ಎಕ್ಸ್ಪ್ರೆಸ್. ಈ ಬಸ್ ನಿಲ್ಲೋದೆ ಮುಂಬೈಯಲ್ಲಿ. ಜಸ್ಟ್ ಕೇಳಿದೆ. ಓಕೆ. ನೀವು ಕಾಮಾಟಿಪುರಕ್ಕಾ? ನಿಮ್ಗೆ ಹೇಗೆ ಗೊತ್ತು? ಹೆದ್ರಬೇಡ್ರಿ, ನಾನೇನ್ ಜಾಸೂಸ್ ಅಲ್ಲ. ಐ ಆಮ್ ಸೋನಾ, ಸೆಟಲ್ಡ್ ಇನ್ ಮುಂಬೈ. ನಿಮ್ ಫ್ರೆಂಡು ಬಸ್ ಹತ್ಸಕ್ ಬಂದಾಗ ಕಾಮಾಟಿಪುರ ಆರ್ಟಿಕಲ್ ಅಂತೇನೇನೋ ಹೇಳ್ತಿದ್ರಲ್ಲ, ಅದಕ್ಕೆ ಕೇಳ್ದೆ. ಯಾವ್ದ್ರ ಬಗ್ಗೆ ಆರ್ಟಿಕಲ್ ಬರೀತಿದ್ದೀರಾ? ಒಂದು ಹೆಣ್ಣು ಸಮಾಜಕ್ಕೆ ಕಣ್ಣಾದ್ರೆ ಒಬ್ಬ ವೇಶ್ಯೆ ಸಮಾಜಕ್ಕೆ ಶಾಪ ಅಂತ. ಶಾಪನಾ? ರಿಯಲಿ? ಏನ್ ಮೇಡಮ್ ಹೀಗೆ ಕೇಳ್ತೀರಾ? ಅವರಿಂದ ಎಲ್ಲ ಸರ್ವನಾಶ ಆಗ್ತಿದೆ. ವೇಶ್ಯೆಯರಿಂದ ಏಡ್ಸ್ ಅಂತಹ ಮಾರಕ ರೋಗಗಳು ಹೆಚ್ಚಾಗ್ತಿವೆ. ಇವರಿಂದ ಎಷ್ಟೋ ಮನೆಗಳಲ್ಲಿ ನೆಮ್ಮದಿ ಇಲ್ಲ. ಓ ಮೈ ಗಾಡ್, ಬೇಷಿಯರಿಂದ ಇಷ್ಟೆಲ್ಲ ತೊಂದರೆ ಇದೆಯಾ ಮಿಸ್ಟರ್ ಸಂದೇಶ್? ಸಂದೇಶ್ ಪೆನ್ನೇಮಾ? ಇಲ್ಲ, ಅಪ್ಪ ಅಮ್ಮ ಇಟ್ಟ ಹೆಸರು. ಹೆಸರಿಗೋಸ್ಕರ ನಾನು ಜರ್ನಲಿಸ್ಟ್ ಆಗ್ಲಿಲ್ಲ. ಜಸ್ಟ್ ಎ ಕೋಇನ್ಸಿಡೆನ್ಸ್. ಒಳ್ಳೆ ಬರವಣಿಗೆನೂ ಇದೆ, ಹೆಸರು ಬಂತು. ಒಳ್ಳೆ ಇಂಟದೆ ಬಂಟ ನೀವು. ನೋಡಿದ್ರೆ ಗೊತ್ತಾಗತ್ತೆ. ಸಂದೇಶ ಅಂತ ಹೆಸರಿಟ್ಕೊಂಡಿರೋದಕ್ಕೆ ತಕ್ಕ ಹಾಗೆ ಒಳ್ಳೊಳ್ಳೆ ಸಂದೇಶನೂ ಕೊಡ್ತೀರಾ ಅನ್ಸುತ್ತೆ. ಅಂದ್ಹಾಗೆ ಈ ವೇಶ್ಯರು ಮುಂಬೈಲಿ ಮಾತ್ರನ ಇರೋದು? ಬೆಂಗಳೂರು, ಹೈದರಾಬಾದ್, ಚೆನ್ನೈಯಲ್ಲಿ ಎಲ್ಲೂ ಇಲ್ವಾ? ಅದೇನಂದ್ರೆ ಹೋಗ್ಲಿ ಬಿಡಿ. ನಿಮ್ ದೃಷ್ಟಿಲಿ ವೇಶ್ಯರು ಅಂದ್ರೆ ಯಾರು? ಏನ್ ಮೇಡಮ್ ಹೀಗೆ ಕೇಳ್ತೀರಾ? ಮೈ ಮಾರ್ಕೊಂಡು ಜೀವನ ಮಾಡೋರು. ಒಬ್ಬರಿಗಿಂತ ಹೆಚ್ಚು ಜನ ಗಂಡಸ ಜೊತೆ ಮಲ್ಗೋರು. ಎಕ್ಸಲೆಂಟ್ ಎಕ್ಸ್ಪ್ಲನೇಷನ್. ಹಾಗಿದ್ರೆ ಒಬ್ಬ ಹೆಂಗಸಿಗಿಂತ ಜಾಸ್ತಿ ಹೆಂಗಸ್ರ ಜೊತೆ ಮಲ್ಗೋಂತ ಗಂಡಸ್ರಿಗೆ ಏನಂತ ಕರೀತಾರೆ? ಅದು ಅದ್ ಸರಿ, ನಿಮ್ ದೃಷ್ಟಿಲಿ ವೇಶ್ಯರು ಅಲ್ದೇ ಇರೋರು ಯಾರು? ಪತಿವ್ರತೆಯರು ಯಾರು? ಏನ್ ಮೇಡಮ್ ಹೀಗೆ ಕೇಳ್ತೀರಾ? ಈ ವಿಷಯ ಎಲ್ಲರಿಗೂ ಗೊತ್ತು. ಸೀತೆ, ದ್ರೌಪದಿ, ತಾರಾ, ಅನುರಾಧ, ಮಂಡೋದರಿ. ತುಂಬಾ ತಿಳ್ಕೊಂಡಿದ್ದೀರಾ ಸಂದೇಶ್. ಆದ್ರೆ ನಂದೊಂದು ಪ್ರಶ್ನೆ. ಪತಿವ್ರತೆಯರು ಅಂದ್ರೆ ನಿಮಗ್ ನಿಮ್ ಮನೆಯವ್ರು ಯಾರು ನೆನಪಾಗ್ಲಿಲ್ವಾ? ನಿಮ್ ತಾಯಿ, ನಿಮ್ ಒಡ ಹುಟ್ಟಿದ ಅಕ್ಕ ತಂಗಿರು, ಇವರಲ್ಲಿ ಯಾರು ನಿಮಗ್ ಪತಿವ್ರತೆಯರು ಕಾಣಿಸ್ಲಿಲ್ವಾ? ನಾವ್ ಕಾಣ್ದೇ ಇರೋ ಪುರಾಣದ ಉದಾಹರಣೆಗಳು ಕೊಟ್ರಲ್ಲ, ಅದಕ್ಕೆ ಕೇಳ್ದೆ. ಇರ್ಲಿ ಬಿಡಿ, ಅದ್ ನಿಮ್ ತಪ್ಪಲ್ಲ. ಶತಶತಮಾನದಿಂದಲೂ ನಮ್ ಗಂಡಸ್ರಲ್ಲಿ ಬೆಳೆದ್ ಬಂದಿರೋ ಅಂತ ಸಿಂಪಲ್ ಸೈಕಾಲಜಿ ಇದು. ತಾನೆಷ್ಟೇ ಕುರೂಪಿಯಾಗಿದ್ರು ಮದ್ವೆ ಆಗೋ ಹುಡುಗಿ ಮಾತ್ರ ರತಿ ಇದ್ದಾಗಿರ್ಬೇಕು. ಅವ್ರ ಹೊರಗಡೆ ಎಷ್ಟೇ ಹಾದ್ರ ಮಾಡಿ ಬಂದ್ರು ಹೆಂಡ್ತೀರ್ ಮಾತ್ರ ಸೀತಾಮಾತೆ ತರ ಪತಿವ್ರತೆಯರಾಗಿರ್ಬೇಕು. ಇಲ್ಲ ಅಂದ್ರೆ ಅವಳು ವೇಶ್ಯೆ. ಆಮ್ ಐ ರೈಟ್? ಏನಂತೀರಾ? ನನ್ನ ವಾದ ತಪ್ಪು ಅನ್ಸುತ್ತಾ? ಹಾಗಲ್ಲ ಮೇಡಮ್, ತಪ್ಪು ತಿಳ್ಕೊಬೇಡಿ. ಶ್ರಮ ಇಲ್ಲದೆ ಶ್ರೀಮಂತರಾಗೋ ಹೆಂಗಸರನ್ನ ಸಮಾಜದಲ್ಲಿ ವೇಶ್ಯರು ಅಂತ ಕರೀತಾರೆ. ಈ ವರ್ಷದ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಇದರ ಸಾಧಕ ಬಾಧಕಗಳ ಬಗ್ಗೆ ಡೀಟೈಲ್ ಆಗಿ ರಿಸರ್ಚ್ ಮಾಡಿ ಒಂದು ಆರ್ಟಿಕಲ್ ಬರೆಯೋಣ ಅಂತಿದ್ದೀನಿ. ವೆರಿ ಗುಡ್ ಐಡಿಯಾ. ಈ ಆರ್ಟಿಕಲ್ ಪಬ್ಲಿಷ್ ಆದ್ರೆ ನಿಮಗೆ ಸಾಕಷ್ಟು ಹಣ, ಹೆಸರು ಸಿಗುತ್ತಲ್ವಾ? ಅವೆರಡೂ ಈಗಾಗಲೇ ಸಾಕಷ್ಟು ಸಂಪಾದಿಸಿದ್ದೀನಿ ಮೇಡಮ್. ಫಾರ್ ಯುವರ್ ಇನ್ಫಾರ್ಮೇಶನ್, ಕನ್ನಡ ಪತ್ರಿಕೋದ್ಯಮದಲ್ಲಿ ನಾನೊಬ್ಬ ಲೀಡಿಂಗ್ ಪತ್ರಕರ್ತ. ಓದುಗರು, ವಿಮರ್ಶಕರು ನನ್ನ ಮೇಲೆ ವಿಶೇಷವಾದ ಅಭಿಮಾನ ಇಟ್ಕೊಂಡಿದ್ದಾರೆ. ನನ್ನ ಬರಹಗಳಲ್ಲಿ ಪ್ರಚೋದನೆ ಇರುತ್ತೆ, ಬೆಂಕಿ ಇರುತ್ತೆ ಅಂತ ಕಾಮೆಂಟ್ ಮಾಡ್ತಿರ್ತಾರೆ. ವೆರಿ ನೈಸ್. ಬಟ್ ನನ್ನಂತವ್ರ ಕಾಮೆಂಟ್ ಏನು ಗೊತ್ತಾ? ಮೋಸ್ಟ್ ಆಫ್ ದ ಜರ್ನಲಿಸ್ಟ್ ಇಂಥ ಬೆಂಕಿ ಸೂಸೋ ಅಂತ ಆರ್ಟಿಕಲ್ಸ್ನ AC ರೂಮಲ್ಲಿ ಕೂತ್ ಬರ್ದಿರ್ತಾರೆ. ದಟ್ಸ್ ದ ಟ್ರಾಜಿಡಿ. ಏನಂದ್ರಿ?
ಡೋಂಟ್ ಫೀಲ್ ಬ್ಯಾಡ್, ಐ ವಾಸ್ ಜಸ್ಟ್ ಕಿಡಿಂಗ್. ನಿಮ್ಮ ಮಾತಿಂದ ಸ್ವಲ್ಪ ಇರ್ಸ್ಮುರ್ಸಾಗತ್ತೆ ನಿಜ, ಆದರೂ ಸತ್ಯ ಇದೆ. ನಾನು ಬರೆಯೋ ಆರ್ಟಿಕಲ್ಗೆ ನಿಮ್ಮಿಂದ ಹೆಲ್ಪ್ ಆಗ್ಬೋದು ಅನಿಸುತ್ತೆ. ಇಫ್ ಯು ಡೋಂಟ್ ಮೈಂಡ್ ನನಗೊಂದಷ್ಟು ಟಿಪ್ಸ್ ಕೊಡ್ತೀರಾ? ವೈ ನಾಟ್? ಅ ವಿಮನ್ ವಿತ್ ಗುಡ್ ಜಿಯೋಗ್ರಫಿ ಹ್ಯಾಸ್ ಅ ಬ್ಯಾಡ್ ಹಿಸ್ಟ್ರಿ ಅಂತೆಲ್ಲೋ ಓದಿದ್ದೆ. ಆ ಬ್ಯಾಡ್ ವುಮನ್ನು ಮಗುವಾಗಿದ್ದಾಗ ಮುಗ್ಧವಾಗೇ ಇರ್ತಾಳೆ, ಮುಗ್ಧವಾಗೇ ಬೆಳೀತಾಳೆ. ಆದರೆ ಪರಿಸ್ಥಿತಿ, ಸಂದರ್ಭ, ಒತ್ತಡ, ಶೋಷಣೆಗಳು ಅವಳ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಸಂದೇಶ್, ನಾನು ತುಂಬ ಹತ್ತಿರದಿಂದ ನೋಡಿರೋ ಒಂದು ಹುಡುಗಿ ಕತೆ ಹೇಳ್ತೀನಿ. ಆ ಕತೆ ಕೇಳಿದ್ರೆ ಮೋಸ್ಟ್ಲಿ ನಿಮ್ಮ ಆರ್ಟಿಕಲ್ಗೆ ಇನ್ನೂ ಹೆಚ್ಚು ಜೀವ ಬರ್ಬೋದು. ಪ್ಲೀಸ್ ಹೇಳಿ ಮೇಡಮ್. ತುಂಬ ದೂರ ಏನಿಲ್ಲ, ಇಲ್ಲೇ ಬೆಂಗಳೂರಿಗೆ ಹತ್ತಿರದಲ್ಲಿರೋ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಕಂಬಾಳು ಅಂತ ಒಂದು ಊರು. ನಾಗರಿಕತೆಗೆ ತುಂಬ ಹತ್ರನೂ ಅಲ್ಲ, ಹಾಗಂತ ತುಂಬ ದೂರನೂ ಅಲ್ಲ, ಅಂಥ ಒಂದು ಗ್ರಾಮ. ಆ ಊರಲ್ಲಿ ಪ್ರಾಯಕ್ಕೆ ಬಂದಿರೋ ಒಂದು ಹುಡುಗಿ, ಹೆಸರು ಲಚ್ಚಿ ಅಂತ. ಹೊರ ಜಗತ್ತಿನ ಯಾವ ಆಡಂಬರವೂ ಗೊತ್ತಿಲ್ಲದೆ ಕುರಿ ಕಾಯ್ಕೊಂಡು ತನ್ನದೇ ಪ್ರಪಂಚದಲ್ಲಿ ತಾನು ಆನಂದವಾಗಿದ್ಲು. ನಂಗೂ ಒಂದು ಹೆಸರೈತೆ. ನೀ ಹೇಳಿದ್ರೆ ತಾನೇ ಗೊತ್ತಾಗೋದು. ನೀನ್ ಕೇಳಿದ್ರೆ ತಾನೇ ಗೊತ್ತಾಗೋದು. ನಿನ್ ಹೆಸರೇನು? ಲಚ್ಚಿ. ಏನಾಗ್ಬೇಕಿತ್ತು? ಇಲ್ಲಿ ಕಂಬಾಳು ಅನ್ನೋ ಊರೆಲ್ಲಿದೆ? ಕಂಬಾಳು ಗೊಲ್ರಟ್ಟಿ ಪಕ್ಕ. ಅಲ್ಲಿ ಯಾರ ಮನೆಗೆ ಹೋಗ್ಬೇಕು? ಅಲ್ಲಿ ಉಮಕ್ಕನ್ ಮನೆ ಎಲ್ಲಿ ಗೊತ್ತಾ ನಿನಗೆ? ಉಮಕ್ಕನ್ ಮನೆಗ? ನಾನು ಇವಾಗ ಕುರಿ ಅಟ್ಕೊಂಡು ಅಲ್ಲಿಗೆ ಹೋಗ್ಬೇಕು. ನಾನು ಹಿಂದೆ ಬಾ, ತೋರಿಸ್ತೀನಿ. ಬಾ ಬಾ. ಬಟ್ಟೆ ಯಾಕೆ ಹಿಂಗೈತಲ್ಲ? ನಾನು ಮಿಲಿಟರಿಯಲ್ಲಿರೋನು. ಅಂದ್ರೆ ದೇಶ ಕಾಯೋನು ಅಂತ. ಓ, ನೀವ್ ದೇಶ ಕಾಯೋರು, ಅದಕ್ಕೆ ಹಿಂಗ್ ಬಟ್ಟೆ ಹಾಕಿರ. ನಾವು ಕುರಿ ಕಾಯೋರು, ಅದಕ್ಕೆ ಹಿಂಗ್ ಬಟ್ಟೆ ಹಾಕಿವಿ. ಹೇಗೆ? ಚೆನ್ನಾಗಿದೆ ನೋಡೋ, ಇನ್ನೊಂದ್ ಕಿತ ಏನಾರು ಪ್ಯಾಟೆಲ್ ಅಂದಂಗ ಐಪೆ ಅಂದೆ ಅನ್ಕೋ, ಸರಿ ಇರಕ್ಕಿಲ್ಲ. ಮರ್ಯಾದೆ ಕೊಡ್ಬೇಕು, ಮರ್ಯಾದೆ ತಕೋಬೇಕು, ಗೊತ್ತಾಯ್ತಾ? ಸರಿ ಸರಿ. ಅಲ್ ನೋಡು, ಅದೇಯ ನಿಮ್ ಉಮ್ಮಕ್ಕನ್ ಮನೆ, ಹೋಗು. ಥ್ಯಾಂಕ್ ಯು. ನಂದು ಅದೇಯ, ಇಟ್ಕೋ. ಆಯ್ತಾಯ್ತು. ಉಮಕ್ಕ ಯಾರು? ಇರು ಇರು. ಈಗ ನೋಡು, ಕನ್ನಡಿ ಕಣ್ಣ ಕಾಣಿಸ್ತದೆ. ನೀನು ಉಮಕ್ಕನ್ ತಮ್ಮ? ರಣಧೀರ, ಉಮಕ್ಕನ್ ತಮ್ಮ. ನಿಮ್ ಭಾಮ ಇದ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏ ಒಮ್ಮೆ ನೋಡು, ಯಾರು ಬಂದವ್ರು ನೋಡು. ರಣಧೀರಾ? ಅಯ್ಯೋ, ನಂಬಕ್ಕೆ ಆಯ್ತಿಲ್ಲ. ಬಾಯ್ತ್ಲಗೆ ಇದ್ದಕ್ಕಿದ್ದಂಗೆ ಹಿಂಗ್ ಬಂದ್ ಇಳಿತಿ ಅಂತ ನಾನ್ ಅಂದ್ಕೊಂಡಿರ್ಲಿಲ್ವೋ. ಒತ್ತಾರ್ನೆ ಕಾಗೆ ಮನೆ ಮೇಲೆ ಕುಂತ್ಕೊಂಡು ಕಾವ್ ಅಂತಿತ್ತು. ಆವಾಗ್ಲೇ ಅಂದ್ಕೊಂಡೆ ಯಾರೋ ಬತ್ತಾರೆ ಅಂತ. ನೀನ್ ಬತ್ತಿ ಅಂತ ಅಂದ್ಕೊಂಡಿರ್ಲಿಲ್ವಲ್ಲೋ. ತುಂಬಾ ದಿನದಿಂದ ನಿಮ್ನೆಲ್ಲ ನೋಡ್ಬೇಕಂತ ಆಸೆ ಇತ್ತು. ಅದಕ್ ತಕ್ಕ ಹಾಗೆ ರಜಾನೂ ಸಿಕ್ತು. ನಿಮ್ಗೆಲ್ಲ ಆಶ್ಚರ್ಯ ಆಗ್ಲಿ ಅಂತ ದಿಢೀರ್ ಅಂತ ಬಂದೆ. ಅಯ್ಯೋ, ನಡಿ ಒಳಗೆ. ಸರಿಯಾತ್ಲಗೆ ಕ್ಯಾಮ್ರಾಡು. ಬಾ ಬಾ ಬಾ. ಅವಳ ಕಡೆ ನೆಂಟ್ರಿಸ್ಟ್ ಯಾರನ್ನ ಬಂದ್ಬಿಟ್ರೆ ನೆಗದಾಡ್ತಾಳೆ. ಅಯ್ಯ ನಿನ್ ಮಕ್ಕೆ. ಬಾ ಬಾ ಬಾ, ಕುಂತ್ಕೋ. ಏನಕ್ಕ, ಚೆನ್ನಾಗಿದ್ಯಾ?
ಅಯ್ಯ ನಾನ್ ಬಾಳಿಗೇನಪ್ಪ ಭಾಗ್ಯ ಸುರಿದು ಸೋರೋಯ್ತೈತೆ. ಹಾ. ಬೊಗಸಿಯಾಗೆ ಇಡ್ಕೊಳ್ಳೋರೊಬ್ರು ಬಾಕಿ ಅಷ್ಟೇ. ಯಪ್ಪನ್ ಕಟ್ಕೊಂಡು ಕರ್ಮ. ಹಂಗಿರ್ಲಿ ಏನುಂತೀಯ? ಏನಾದ್ರೂ ನಡೆಯತ್ತೆ. ನಿಂಗೆ ಮುದ್ದೆ ಹೆಸರು ಕಾಳು ಸಾರು ಅಂದ್ರೆ ಬೋಪಿರಿತಿ ಅಲ್ವಾ? ಹಾ. ಅದನ್ನೇ ಮಾಡಿವ್ನಿ ಇವತ್ತು. ಮೊದ್ಲು ನೀರ್ ಕುಡಿ. ಪ್ರಯಾಣ ಮಾಡಿ ಸುಸ್ತಾಗಿದ್ಯಾ? ಒಂದ್ ಕೆಲ್ಸ ಮಾಡು, ಕೈಕಾಲ್ ತಳ್ಕೊಂಬಾ, ಉಣ್ಣಾಕಿಕ್ತೀನಿ. ಆಯ್ತಕ್ಕ. ಬೇಗ ಬಾ. ಏನ್ ಬಾಬಾ, ಏನ್ ಹುಡುಕ್ತಿದ್ದೀರಾ? ನೀನೇನ್ ಹುಡ್ಕನಪ್ಪ, ನೀನೇನ್ ಅಲ್ಲಿ ಚಿನ್ನನ ಬಣ್ಣನ ಮಡಗಿರ್ತೀಯ? ಅಲ್ಲಪ್ಪ, ನೀವೇನೋ ಮಿಲಿಟ್ರಿ ಅವರು, ಅಲ್ಲಿ ನಿಮ್ಗೇನೋ ಕೊಡ್ತಾರಂತಲ್ಲ. ಏನು? ಅದೇ ಕಣಪ್ಪ ಬಾಟ್ಲು. ಓ, ಅದೇನೋ ಸ್ಟ್ರಾಂಗ್ ಆಗಿರ್ತದಂತೆ. ಅದು ಚೀಪ್ ಆಗಿರ್ತದಂತೆ. ಅದೇನೋ ಕೋಟ್ ಅವಳಿಗೆ ಹಿಂಗ್ ತೋರ್ಸಿದ್ರೆ ಎರಡೆರಡು ಬಾಟ್ಲು ಬ್ಯಾಗ್ ಒಳಗ್ ಮಡಗ್ತಾರಂತೆ. ಅದಕ್ಕೆ ಏನಾರ ತಂದಿದ್ಯೇನೋ ಅಂತ ನೋಡ್ದೆ. ಆಹಾ, ಏನ್ ಬಾವ, ನಮ್ ದೇಶದಲ್ಲಿ ಮಿಲಿಟರಿ ಅವ್ರ ಗೌರವ ಸರ್ವನಾಶ ಆಗೋಗ್ಬಿಟ್ಟಿದೆ. ನಾವು ಸೈನಿಕರು ಬಾರ್ಡರ್ ಅಲ್ಲಿ ಹಗಲು ರಾತ್ರಿ ಚಳಿಯಲ್ಲಿ ಕಷ್ಟ ಪಡ್ಬೇಕಾದ್ರೆ ಏನೋ ಮೈ ಬೆಚ್ಚಗಿರ್ಲಿ ಅಂತ ಒಂದಷ್ಟು ಗುಂಡು ಕೋಟಾದಲ್ಲಿ ಕೊಡ್ತಾರೆ. ಆದ್ರೆ ಜನಗಳೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಮಿಲಿಟರಿ ಅವ್ರು ಎಲ್ಲೇ ಹೋದ್ರು ಬಂದ್ರು ಬ್ಯಾಗ್ ಅಲ್ಲಿ ಜೋಬಲ್ಲಿ ಬರೀ ಗುಂಡೆ ಇರೋದ್ ಅನ್ಕೊಂಡ್ಬಿಟ್ಟಿದ್ದಾರೆ. ದುರಂತ. ಏನಪ್ಪ ದುರಂತ ನಂದು ಬಿಡಪ್ಪ. ಅಲ್ಲ, ಯಾವ ಸೀಮೆ ಮಿಲಿಟರಿ ಅವನಯ್ಯ ನೀನು? ಗಮ್ಲ್ ಬಟ್ಟೆ ತುಂಬ್ಕೊಂಡ್ ಬಂದ್ ಬಾ. ಗಮಲ ಬಟ್ಟೆಯ ನೀನಾಗಿದ್ರೆ ಬ್ಯಾಗ್ ತುಂಬಾ ಬಾಟ್ಲಿ ತುಂಬ್ಕೊಂಡ್ ಬರ್ತಿದ್ಯೇನೋ? ಅಯ್ಯೋ, ಅದ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೀನಿ ಅಂತ ನಿನ್ನಂತ ಅವ್ನ್ ಕಟ್ಟಿದ್ನೋ ಆ ಭಗವಂತ. ಅಪ್ಪಟ ಚಿನ್ನ ನನ್ ತಮ್ಮ. ನಡೀಲ, ಉಣ್ಣಕ್ಕಿಕ್ತೀನಿ. ಲೇ ಮೂದೇವಿ, ಮೊಸರು ತಗೊಂಬಾರೆ ಬಾರ್ಲಾ. ಬಾಯ್ ಬಿಟ್ರೆ ಮೂದೇವಿ, ಕ್ಯಾಮೆ ನೋಡು, ಇಷ್ಟೇ. ನೀನ್ ನಾಳ್ ಬಾಯಿಗೆ ಯಾವತ್ ಲಕ್ವ ಹೊಡಿತೋದೋ ಗೊತ್ತಿಲ್ಲ. ಥು. ನೀನ್ ಬಂದಿದ್ದು ಬೋ ಸಂತೋಷ ಆಯ್ತು ಕನ್ಲಾ. ನನಗೂ ಅಷ್ಟೇ ಅಕ್ಕ. ನಿನ್ ಕೈಯಲ್ಲಿ ಊಟ ಮಾಡೋದೇ ನನ್ಗೊಂದ್ ಖುಷಿ ವಿಚಾರ. ತುಂಬಾ ಸಂದಾಗೈತೆ ಚೆನ್ನಾಗಿದೆ ಅಕ್ಕ. ಈಗ ಇನ್ನೂ ಅಂತಕ. ಹಾ, ಎಷ್ಟು ದಿನ ಆಯ್ತಕ್ಕ. ಏಯ್, ನೀನು ನಾನೇ. ನೀನ್ ಹೇಗಿಲ್ಲಿ? ಇದ್ ನಮ್ಮನೆ. ನಿನಗೆ ಹೆಂಗ್ ಗೊತ್ತಲ್ಲ ಈ ಮೂದೇವಿ? ಈ ಹುಡುಗಿನೇ ನನ್ನ ಮನೆ ತನಕ ಕರ್ಕೊಂಡ್ ಬಂದಿದ್ದು. ಈ ಹುಡುಗಿ ಇಲ್ದೆ ಹೋಗಿದ್ರೆ ನಾನಾ ಗುಡ್ಡ ಬೆಟ್ಟ ಹತ್ತಿ ಇಳಿಯೋಷ್ಟೊತ್ತಿಗೆ ಕತ್ಲೆ ಆಗೋಗ್ತಿತ್ತೋ ಏನೋ. ಅದು ಏನ್ ಮಾತಾಡ್ತಾಳಕ್ಕ ಈ ಹುಡುಗಿ, ಅರಳು ಹುರಿದಂಗ್ ಮಾತಾಡ್ತಾಳೆ. ಮಾತ್ಗೇನ್ ಕಮ್ಮಿ ಇಲ್ಲ, ಬಾಯ್ ಬೊಂಬಾಯಿ. ಇವಳ ಅಪ್ಪ ಇಲ್ಲಿ ಕುಡಿತಾ ಬಿದ್ದಿರ್ತಾನೆ, ಇವಳು ತಿರ್ಗಲ್ ತಿಪ್ಪಿ ಊರೆಲ್ಲ ಅಲ್ಕೊಂಡು ಬಾಯಿಗ್ ಬಾಯ್ ಮಾಡ್ಕೊಂಡು ಮಂಕ್ರಿ ತಿಂತಾಳೆ. ಸಾಲದಕ್ಕೆ ಇಲ್ಲಿ ನನ್ ಜೀವ ತೆಗಿತಾಳೆ ಅಷ್ಟೇ. ಅಕ್ಕ, ಹಂಗೆಲ್ಲ ಬೈಬೇಡ ಅವಳಿಗೆ. ನೀನ್ ಬ್ಯಾಸರ ಮಾಡ್ಕೋಬೇಡ. ಇವಳು ನನ್ ಗಂಡನ ಮೊದಲನೇ ಹೆಂಡತಿ ಮಗಳು ಲಕ್ಷ್ಮಿ. ಹೆಸರಿಗೆ ಮಾತ್ರ, ಮೆಕ್ಕಿದ್ದೆಲ್ಲ ದರಿದ್ರವೇ. ಏನೋ ದೊಂಬರಾಟ ನಡೀತೈತಾ ಇಲ್ಲಿ? ನಡಿಯ ಒಳಕ್ಕೆ. ಇತ್ಲಾಗೆ ಕೈ ತೊಳೆಯಕ್ಕೆ ಬಕೆಟ್ ಅಲ್ಲಿ ನೀರ್ ಸೇದಿಡು. ಅಜಾರ್ದಾಗಿರೋ ಕೋಣೆನ ಗುಡ್ಸಿ ಒರ್ಸಿ ಕ್ಲೀನ್ ಮಾಡಿ ನನ್ ತಮ್ಮ ಮಲ್ಗೋಕೆ ಹಾಸಿಗೆ ಒದ್ರಾಕೋ. ಅವನ ಬ್ಯಾಗ್ನಾಗೆ ಕೊಳೆ ಬಟ್ಟೆ ಐತೆ, ತಗೊಂಡು ಒಗ್ಯಕ್ ಹಾಕೋ. ಮುಸ್ರೆ ತಿಕ್ಕಿ ಆದ್ಮ್ಯಾಕೆ 2 ತೆಂಗಿನಕಾಯಿ ಸುಲ್ದಿಡು. ಇವ ಎದ್ಮ್ಯಾಗೆ ಹಸಿನಾಲ್ ಕರ್ದ್ಬಿಡು. ಚಾ ಮಾಡ್ಬೇಕು. ಅಕ್ಕ ನಿಲ್ಸು, ಅವಳು ಹೋಗಾಯ್ತು. ಅಲ್ಲ ಅಕ್ಕ, ಅವಳನ್ನ ನೋಡಿದ್ರೆ ಪಾಪ ಅನ್ಸತ್ತೆ. ನೀನ್ ನೋಡಿದ್ರೆ ಒಂದ್ರ ಮೇಲೆ ಒಂದ್ ಕೆಲ್ಸ ಹೇಳ್ತಾನೆ ಇದೆಯಲ್ಲ. ಉಸಿರು ಬಿಡ್ದಂಗ ಆ ಚಿಕ್ಕ ಹುಡುಗಿಗೆ ಅಷ್ಟೊಂದ್ ಕೆಲ್ಸ ಹೇಳ್ತಾ ಇದೆಯಲ್ಲ, ಅವಳು ಹೇಗ್ ಮಾಡ್ಬೇಕು? ಏನಂದೆ? ಚಿಕ್ಕದ ಇದು? ಮದ್ವೆ ಆಗಿದ್ರೆ ಇಷ್ಟೊತ್ತಿಗೆ 3 ಎತ್ತಿರೋದು. ಯಾರನ್ನ ಎಲ್ಲಿ ಬಿಟ್ಟಿರ್ಬೇಕು ಅಲ್ಲೇ ಬಿಟ್ಟಿರ್ಬೇಕು. ಏನಾರ ಸದ್ರ ಕೊಟ್ರೆ ತಲೆ ಮೇಲೆ ಹತ್ಕೊಂಡು ಕುಂತ್ ಬಿಡ್ತವೆ ಈ ಕಚಡಗಳು. ಏಯ್, ನಿಲ್ಸೆ ನಿನ್ ರವಷ್ಟು. ಏನ್ ಓದೋರ್ ಮುಂದೆ ಬಂದವ್ರ ಮುಂದೆ ಆ ಮಗಿನ ಹೀಯಾಳಿಸ್ಕೊಂಡು ಬೈಕೊಂಡು ಕುಂತಿರೋದು. ನಿಂಗೇನಾರ ಅನ್ಬೇಕನ್ಸಿದ್ರೆ ನನ್ನನ್ನು. ಆ ಮಗಿಗೇನಾದ್ರ ಮನ್ಸು ನೋಯಿಸಿದ್ರೆ ನನ್ ಕಳ್ಚುರ್ರು ಅಂತದೆ. ಹುಷಾರು.
ಬಂದ್ಬಿಟ್ಯಾ ಜಗಳಕ್ಕೆ ಮಗಳನ್ನ ವಹಿಸ್ಕೊಂಡು? ಇದನ್ನೆಲ್ಲ ಈ ದರಿದ್ರನ ಎತ್ತು ನನ್ ಕೊರಳಿ ಕಟ್ಟಿ ಕುಡುಗಂಡನ ಸಾವಾಸ ಸಾಕು ಅಂತ ಶಿವನ್ ಪಾದ ಸೇರ್ಕೊಂಡಲ್ಲ ಆ ನಿನ್ನ ಮೊದಲನೇ ಹೆಂಡತಿ, ಅವಳ ಸಮಾಧಿ ಮುಂದೆ ನಿಂತ್ಕೊಂಡು ಹೇಳ್ಕೊ ಹೋಗೋ. ನಿನಗೆ ಬುದ್ಧಿ ಹೇಳಕ್ ಬತ್ತೀನಲ್ಲ, ನನ್ನ ಎಕಡ ತಗೊಂಡು ನಾನೇ ಹೊಡ್ಕೋಬೇಕು ನನ್ನ ತಲೆಗೆ. ಹಾಳಾಗೋಗು. ಹೋಗೋ ಹೊಡ್ಕೊ ಹೋಗು, ಯಾವ್ದ್ರಲ್ಲಾದ್ರೂ ಹೊಡ್ಕೊ, ಯಾರು ಬ್ಯಾಡ ಅಂದ್ರು. ಏ ಲಚ್ಚಿ, ಎಲ್ಲ ಹಾಳಾಗೋಗಿದ್ಯೆ? ಇಲ್ಲಿ ಮೂದೇವಿ, ಪಾತ್ರೆ ತೊಳ್ದಾಯ್ತಾ? ಆಯ್ತು. ಬಾ ಇಲ್ಲಿ, ಬಟ್ಟೆ ಒಗಿಬೇಕು. ಬಂದೆ ಚಿಕ್ಕಮ್ಮ, ಬಂದೆ. ಬಟ್ಟೆ ಒಗಿಬೇಕು ಕ್ಲೀನಾಗಿ. ಏನ ಇದು, ಇನ್ನೂ ಹಲ್ಲುಜ್ಜಿಲ್ವೇನಾ? ಲಚ್ಚಿ, ಅವನಿಗೆ ಮೊದ್ಲು ಮಕ್ಕ ತೊಳಿಯೋಕೆ ಒಂದ್ ಬಿಂದಿಗೆ ನೀರು ಸೇತ್ಕೊಡೆ. ಅವನ್ ಚಳಿಲಿದ್ದು ಬಿಸಿನೀರ್ ಸ್ನಾನ ಅಭ್ಯಾಸ ಆಗೋಗಿದೆ. ಅಂಡೆ ಗುರಿ ಹಾಕು. ಬೇಗ ಬೇಗ ಹಲ್ಲುಜ್ಕೊಳ್ಳೋ. ನಡಿ ನಡಿ, ಬೇಗ ಬೇಗ. ನೆನ್ನೆನೆ ಹೇಳಿದ್ನಲ್ಲ ಆ ಚಿಕ್ಕ ಹುಡುಗಿಗೆ ಅಷ್ಟೊಂದ್ ಕೆಲ್ಸ ಹೇಳ್ಬೇಡ ಅಂತ. ನಿಂಗೆ ಅರ್ಥ ಆಗಲ್ಲ, ಸುಮ್ನೆ ಹಲ್ಲುಜ್ಜು. ಲಚ್ಚಿ, ಇದೇ ಮೊದಲನೇ ಸಲ ನಾನು ನಿಮ್ಮ ಊರಿಗೆ ಬರ್ತಾ ಇರೋದು. ಈ ಜಾಗ ನಂಗೆ ತುಂಬಾ ಹೊಸದು. ಅಲ್ಲಿರೋ ಬೆಟ್ಟ ಗುಡ್ಡಗಳನ್ನೆಲ್ಲ ನನಗೆ ಕರ್ಕೊಂಡು ಹೋಗಿ ತೋರಿಸ್ತೀಯಾ? ವಾ, ತೋರಿಸ್ತೀನಿ. ಆದ್ರೆ ಚಿಕ್ಕಮ್ಮ ಒಪ್ಕೋಬೇಕಟ್ಟಯ್ಯ. ಅವಳಿಗೆ ಹೇಳ್ದೆ ಏನಾದ್ರು ಬಂದ್ರೆ ನಾನು ಸಿಗ್ದಾಕ್ಬಿಡ್ತಾಳೆ. ಯಾಕೆ? ನಮ್ಮ ಅಕ್ಕನ್ ಕಂಡ್ರೆ ಅಷ್ಟೊಂದ್ ಭಯನಾ ನಿನ್ಗೆ? ಏ ರಣಧೀರ, ಏನ್ ಮಾಡ್ತಿದೀಯೋ? ಅಯ್ಯ, ಇನ್ನೂ ಮಾತಾಡ್ತಾ ನಿಂತ್ಕೊಂಡಿದ್ದೀನಿ. ಅಲ್ಲುಜ್ಜಿಲ್ವೇನಾ? ಈಗ ಉಚ್ತೀನಕ್ಕ, ಆಮೇಲೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಬೇಗ ಬೇಗ ಬಾ, ನಾಷ್ಟಕ್ಕೆ ಇಕ್ತೀನಿ. ಅಕ್ಕ, ಅದು ನನಗ್ ಟೈಮ್ ಪಾಸ್ ಆಗ್ತಾ ಇಲ್ಲ. ಊರ್ ಸುತ್ಕೊಂಡ್ ಬರೋಣ ಅನ್ಕೊಂಡಿದೀನಿ. ಅದಕ್ಕೇನಂತೋ, ಆರಾಮಾಗಿ ಹೋಗು. ಈ ಮೂದೇವಿ ಬೇರೆ ಕುರಿ ಬೈಸಕ್ ಹೋಯ್ತಾಳ. ಕಾಡು ಮೇಡೆ ಎಲ್ಲ ಚೆನ್ನಾಗ್ ಗೊತ್ತದೆ, ತೋರ್ಸ್ಕೊಂಡ್ ಬರ್ತಾಳೆ. ಆಯ್ತಕ್ಕ. ಏ ತಿರ್ಗಲ್ ತಿಪ್ಪಿ, ಉಸಾರ ಕರ್ಕೊಂಡ್ ಹೋಗ್ಬಾ, ಎಲ್ಲ ತೋರ್ಸ್ಕೊಂಡ್ ಬಾ, ಗೊತ್ತಾಯ್ತಾ? ಸರಿ ಚಿಕ್ಕಮ್ಮ. ಹಾ. ನಡೀರಿ, ನಮ್ಮೂರ್ ಬೆಟ್ಟ ತೋರಿಸ್ತೀನಿ. Okay. ಬನ್ನಿ ಬನ್ನಿ. ಲೋ ಸಿದ್ದ, ಏನ್ ಲಚ್ಚಿ? ನೋಡಲಿ, ನನ್ ಕುರಿಗಳನ್ನೆಲ್ಲ ಮೇಯಕ್ ಬಿಟ್ಟಿವ್ನಿ. ಊರಿಂದ ನಮ್ ಸೋದ್ರ ಮಾವ ಬಂದವನೆ. ಅವ್ನ್ ಊರೆಲ್ಲ ತೋರ್ಸ್ಕೊಂಡ್ ಬರ್ತೀನಿ. ಹೊಸಿ ನನ್ ಕುರಿಗಳನ್ನೆಲ್ಲ ನೋಡ್ಕತಿಯಾ? ಆಯ್ತು, ನಂದು ಏನಾದ್ರು ಕ್ಯಾಮ್ ಇದ್ದಾಗ ನನ್ ಕುರಿಗಳನ್ನ ನೀನ್ ನೋಡ್ಕೋತಿಯಾ? ಓ ಸರಿ ಸರಿ, ನೋಡ್ಕೋತೀನಿ ಬಿಡು. ಹಂಗ ಸರಿ. ನೋಡು, ನಮ್ಮ ಊರಿಂದ ಶಿವಗಂಗೆ ಬೆಟ್ಟ ಏಟ್ ಚೆನ್ನಾಗ್ ಕಾಣುತ್ತೆ. ಅದ್ಭುತವಾಗಿದೆ. ಇನ್ನೊಂದ್ ವಿಷಯ ಗೊತ್ತಾ? ಶಿವಗಂಗೆ ಬೆಟ್ಟದ ಮ್ಯಾಗವಲ್ಲ ದೇವಸ್ಥಾನಗಳು, ಅವು ಸಾವಿರಾರು ವರ್ಷದ ಹಿಂದೆ ಕಟ್ಟಿದಂತೆ. ಆಗ್ಲಿಂದ ಪೂಜೆ ನಡೀತಾ ಇತ್ತಂತೆ. ಹೌದಾ? ಮಾಗಡಿ ಕೆಂಪೇಗೌಡ್ರು ಗೊತ್ತಾ? ಅವರು ಶಿವಗಂಗೆ ಬೆಟ್ಟದ ಮ್ಯಾಲೆ ಏನೇನೋ ಅಭಿವೃದ್ಧಿ ಕೆಲಸ ಮಾಡೋರಂತೆ. ಇನ್ನೊಂದ್ ವಿಶೇಷ ಹೇಳ, ಶಿವಗಂಗೆ ಬೆಟ್ಟ ಬ್ಯಾರೆ ಬ್ಯಾರೆ ದಿಕ್ಕಿಂದ ನೋಡಿದ್ರೆ ಬ್ಯಾರೆ ಬ್ಯಾರೆ ರೀತಿ ಕಾಣುತ್ತಂತೆ. ಈಗ ನಾವು ಪಶ್ಚಿಮ ದಿಕ್ದಾಗ ಇದೀವಿ. ಇಲ್ಲಿಂದ ನೋಡಿದ್ರೆ ಕುಂತಿರೋ ಬಸವಣ್ಣ ಕಣ್ಣಂಗ್ ಕಾಣುತ್ತಂತೆ. ನೋಡು. ಹೌದಲ್ಲ, ಕೂತಿರೋ ಬಸವಣ್ಣನ್ ತರ ಕಾಣುತ್ತೆ. ನಡಿ ನಡಿ, ಊರೊಳಿಕ್ ಹೋಗಿ ಬೆಟ್ಟ ಹತ್ತುವ. ಬಾ. ನೋಡು, ಆ ಬಂಡೆ ಕೀಳ್ಗೆ ಪುಟ್ ಕಲ್ಯಾಣಿ ಐತೆ. ಬಾ ಬಾ, ಮೆತ್ಕೆ. ಕುಂತ್ಕೋ. ಓಂಕಾರ ಕೇಳೋದಿಕ್ಕೆ ಎಷ್ಟು ಚೆನ್ನಾಗಿದೆಯಲ್ವಾ? ಇದು ಮೈತ್ಲಿ ತೀರ್ಥ. ಮಲೈ ಸಾಂತ್ ಮುನಿ ಸ್ವಾಮಿಗಳು ಮಕ್ಳಿಗೆಲ್ಲ ಪಾಠ ಹೇಳ್ತಿರ್ತಾರೆ. ಬಾ, ಅಲ್ಲಿ ಕರ್ಕೊಂಡು ಹೋಯ್ತೀನಿ. ಬಾ, ಹೋಗೋಣ. ಮಕ್ಕಳೇ, ಧ್ಯಾನ ಮಾಡೋದನ್ನ ಮಾತ್ರ ಯಾವತ್ತೂ ಬಿಡಬಾರ್ದು. ನಮಸ್ಕಾರ ಸ್ವಾಮಿಗಳಿಗೆ. ಬನ್ನಿ ನಾಗರಾಜ್ ಅವರೇ. ಒಪ್ಸ್ಕೋಬೇಕು ಸ್ವಾಮಿ. ನಿಮ್ಮನೇಲೆಲ್ಲ ಸೌಖ್ಯವಾಗಿದ್ದಾರಾ? ಚೆನ್ನಾಗಿದ್ದಾರೆ, ತಮ್ಮ ಆಶೀರ್ವಾದ ಸ್ವಾಮಿ. ಸಂತೋಷ. ತಮಗೆ ಭಗವಂತ ಸಾಕಷ್ಟು ಐಶ್ವರ್ಯ ಅಂತಸ್ತು ಕೊಟ್ಟಿದ್ರು ಕೂಡ ಸರಳವಾಗಿ ಬಂದು ಸೇವೆ ಮಾಡ್ತಾ ಇದ್ದೀರಾ.
ಹೀಗೆ ಮುಂದುವರಿಸಿ. ನಾನು ಕಷ್ಟದಲ್ಲೇ ಬೆಳೆದಿದ್ದು ಎಲ್ಲ ತಮ್ಮ ಆಶೀರ್ವಾದ ಸ್ವಾಮಿ. ಆ ಭಗವಂತಂದು. ಲಕ್ಷ್ಮಿ ಬಾರಮ್ಮ. ನಮಸ್ಕಾರ ಸ್ವಾಮೀಜಿ. ಯಾರಿವರು? ಇವ್ರು ನನ್ ಚಿಕ್ಕವನ್ ತಮ್ಮ, ನನ್ ಸೋದರ ಮಾವ ರಣಧೀರ ಅಂತ ಸೈನ್ಯದ ಕೆಲ್ಸ ಮಾಡ್ತಾವ್ರೆ. ನಮಸ್ಕಾರ ಗುರುಗಳೇ. ಒಳ್ಳೇದಾಗ್ಲಿ. ದೇವ್ರನ್ನ ನೋಡ್ದಂಗ ಆಯ್ತು. ನಾನಲ್ಲಪ್ಪ ದೇವರು, ನಿಮ್ಮಂಥವ್ರು. ಆ ಅಂದ್ರೆ ನೆಲ ಉಳುವ ರೈತ, ಗಡಿಕಾಯ ಸೈನಿಕ. ನೀವಿಲ್ದೇ ಹೋಗಿದ್ರೆ ಈ ದೇಶ ನೆಮ್ಮದಿಯಿಂದ ಇರಕ್ಕಾಗ್ತಾ ಇತ್ತಾ? ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು ಗುರುಗಳೇ. ಸಂತೋಷ. ಮಕ್ಕಳೇ, ಈ ಪದ್ಯ ಮಾತ್ರ ಮರಿಬೇಡಿ. ಜಾತಿಹೀನನ ಮನೆಗೆ ಜ್ಯೋತಿತಾಹೀನವೇ, ಜಾತ ವಿಜಾತ ಎನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ನೋಡು, ಇದೇ ಶಿವಗಂಗೆ ಬೆಟ್ಟಕ್ಕೆ ಮಾದ್ವಾರ. ಅಲ್ಲಿ ಕಾಣ್ತಾ ಇತ್ತಲ್ಲ, ಅದೇ ಪೇಟೆ ಬೀದಿ. ಹೌದಾ? ಹೋಗವಾ? ಬಾ. ಏನಿದು ಇಷ್ಟು ದೊಡ್ಡ ಕೊಳ? ಇದು ಇಲ್ಲಿರೋ ದೊಡ್ಡ ಕಲ್ಯಾಣಿ. ಇದನ್ನ ಕಮಲ ತೀರ್ಥ ಅಂತಾರೆ. ಇದ್ರಾಗೆ ವರ್ಷ ಇಡೀ ನೀರ್ ಇರ್ತೈತೆ. ಈ ಕಲ್ಯಾಣಿಗೆ 4 ಕಡೆಯಿಂದ ಒಳಗ್ ಬರಕ್ ಬಾಗ್ಲೈತೆ. ಬೆಟ್ಟದ ಮ್ಯಾಗ್ಲಿಂದ ಇದ್ ಎಷ್ಟ್ ಚಂದ ಕಾಣ್ತೈತೆ ಗೊತ್ತಾ? ಶಿವಗಂಗೆ ಬೆಟ್ಟ ಹತ್ತಕ್ ಮೊದ್ಲು ಇದೇ ಸಿಗೋದು. ತುಂಬಾ ಚೆನ್ನಾಗಿದೆ. ಹೌದು, ಬೆಟ್ಟದ ಮ್ಯಾಗ್ ಹೋದ್ಮೇಲೆ ಇನ್ನೂ ಚೆನ್ನಾಗ್ ಕಾಣ್ತೈತೆ. ಬಾಬಾ ಮೆಟ್ಲತ್ತವ. ಬಾ. ಬಾ ಆಯ್ತು. ಬಾ. ಇದೇ ಶಿವಗಂಗೆ ಬೆಟ್ಟ ಹತ್ತೋದಿಕ್ಕೆ ಮೊದಲನೇ ಬೆಟ್ಲು. ಇದನ್ನ ಮಾದ್ವಾರ ಅಂತ ಕರೀತಾರೆ. ನಮಸ್ಕಾರ ಮಾಡ್ಕೋ. ಬಾ ಬಾ. ಇಲ್ಲಿ ಮ್ಯಾಕತ್ ಪಕ್ಕಕ್ಕೆ ಹೋದ್ರೆ ಒಂದ್ ಮಂಟಪ ಐತೆ, ತೋರ್ಸಿನ್ ಬಾ. ಓಕೆ. ನೋಡು, ಇಲ್ಲಿಂದ ಬೆಟ್ಟ ಹತ್ತೋದನ್ನ ನೋಡ್ಬೋದು. ಅಲ್ಲಿ ನೋಡು, ಇಲ್ಲಿಂದ ಕಲ್ಯಾಣಿ ಊರು ಎಲ್ಲ ಎಷ್ಟ್ ಚೆನ್ನಾಗ್ ಕಾಣ್ತೈತಲ್ವಾ? ಹೌದು. ಅಲ್ಲಿ ನೋಡು, ದಾಬಸ್ಪೇಟೆ ಕಾಣ್ತೈತಾ? ಬಾ, ಇಳಿದ್ ಮ್ಯಾಕ್ ಹೋಗುವ. ಅಬ್ಬಬ್ಬಬ್ಬ, ಎಷ್ಟು ದೊಡ್ಡದಾಗಿದೆ ಈ ಬಸವಣ್ಣ. ಇದ್ಕೆ ಎಮ್ಮೆ ಬಸವಣ್ಣ ಅಂತಾರೆ. ಬೆಟ್ಟ ಹತ್ತುವಾಗ ಜನಕ್ ಸುಸ್ತಾದ್ರೆ ಇಲ್ಲಿ ಕೂತ್ಕೊಂಡು ದಂಡ ವಾರಿಸ್ಕೊಂಡು ಮತ್ತೆ ಬೆಟ್ಟ ಹತ್ತಾರೆ. ಬಾಬಾ, ನೋಡೋಕ್ ತುಂಬಾ ಐತೆ. ಬಾಬಾ, ನೋಡು ಈ ಹುಡ್ಗ ಏನೇನ್ ಮಾಡ್ತಾನೆ ಅಂತ. ಲಚ್ಚಿ ಅದ್ಭುತವಾಗಿ ಮಾಡ್ತಿದ್ದಾನೆ. ಈ ಹುಡ್ಗ ಇಲ್ಲೇ ಆಶ್ರಮದಾಗ ಓದ್ತಿರೋದು. ದಿನ ಇಲ್ಲಿಗ್ ಬಂದು ಏನೇನೋ ಕಸರತ್ ಮಾಡ್ತಿರ್ತಾನೆ. ಇವ್ನ್ ಮಾಡೋದನ್ನ ನೋಡ್ತಾ ಬೆಟ್ಟ ಹತ್ತವ್ರೆಲ್ಲ ಇಲ್ಲೇ ನಿಂತ್ಬಿಡ್ತಾರೆ. ಲಚ್ಚಿ ಸಖತ್ತಾಗಿ ಮಾಡ್ತಾನೆ. ಇನ್ನು ನೋಡಕ್ ಬೋ ಐತೆ. ಬಾ, ಬೆಟ್ಟ ಹತ್ಕೊಂಡು ಹೋಗುವ. ಏ ಲಚ್ಚಿ, ಎಷ್ಟಂತ ಸುತ್ತಾಡಿಸ್ತ್ಯಾ? ಹೊಟ್ಟೆ ಹಸೀತಾದ. ಅಯ್ಯೋ, ಓತಾರೆ ಅಟ್ಟಿ ಬಿಡೋ ಹೊತ್ತಿಗೆ ಚಿಕ್ಕವ ಇನ್ನ ಇಟ್ಟೆ ಬೇಯಿಸಿರ್ಲಿಲ್ಲ. ಅಪ್ಪಯ್ಯ ಹೇಳ್ದ, ಬೆಟ್ಟ ತೋರಿಸ್ಕೊಂಡು ಸಾಲೆ ಮಂಟಪದ ಹತ್ರ ಬಂದ್ಬಿಡು, ಜವನನ್ ಕೈಗೆ ಇಟ್ಕೊಟ್ಟಿರ್ತೀನಿ, ಅಲ್ಲೇ ಉಣ್ಕೇಳಿ ಅಂತ. ಬಾ, ಸಾಲೆ ಮಂಟಪದ ಹೋಗೋಣ, ಅಲ್ಲೇ ನೀನ್ ಇಟ್ಟುಣುವಂತೆ. ಬಾ ಬಾ. ಅದಿರ್ಲಿ, ಈ ಸುಂದರವಾಗಿರೋ ಮಂಟಪದಾಗ ಕೂತ್ಕೊಂಡು ಇಟ್ಟುಣದ್ ಹೆಂಗೈತೇಳು? ಸಖತ್ತಾಗಿದೆ. ಲಚ್ಚಿ, ಹಳೆ ಕಾಲದವ್ರು ಎಷ್ಟು ಬುದ್ಧಿವಂತರು. ಅವ್ರು ಯಾವ್ದು ಇಂಜಿನಿಯರಿಂಗ್ ಮಾಡಿಲ್ಲ, ಯಾವ್ದು PhD ತಗೊಂಡಿಲ್ಲ. ಆದ್ರೆ ಬೆಟ್ಟ ಹತ್ತಿ ಇಳಿಯೋರ್ಗೆ ರೆಸ್ಟ್ ತಗೊಳ್ಳಿ ಅಂತ ಎಷ್ಟ್ ಚೆನ್ನಾಗಿರೋ ಮಂಟಪಗಳನ್ನೆಲ್ಲ ಕಟ್ಸಿದಾರಲ್ಲ. ನೀನ್ ಯಾಕೆ ಸುಮ್ನೆ ಕೂತಿದ್ಯಾ? ಮುದ್ದೆ ತಿನ್ನು. ಅಯ್ಯೋ ಬ್ಯಾಡಪ್ಪ, ಚಿಕ್ಕವ ನಿಂಗೆ ಅಂತ ಕಳ್ಸಿರೋದು. ಸ್ವಲ್ಪ ತಿನ್ನು. ಹೌದು, ಬೆಳಗ್ಗೆ ಏನ್ ತಿಂಡಿ ತಿನ್ ಬಂದೆ? ಇನ್ನೇನು, ರಾತ್ರಿ ಉಳ್ದಿ ತಂಗ್ಳು ಪಂಗ್ಳು. ನೀನ್ ದಿನ ತಂಗ್ಳ ತಿನ್ನೋದು? ಮತ್ತೆ ನಂಗಿನ್ಯಾರ ನಮ್ಮಟ್ಟಿಯಾಗ ಬಿಸಿ ಬಿಸಿಯಾಗಿ ಮಾಡ್ಗೋರು. ಅದಕ್ಕೆ ಬೆಳಗ್ಗೆ ಎದ್ದು ರಾತ್ರಿ ಮಿಕ್ಕಿ ತಿನ್ಕತೀನಿ. ಅಲ್ಲ, ನಿನ್ ಪರಿಸ್ಥಿತಿ ಇಷ್ಟು ಮೋಸವಾಗಿದ್ರು ಏನು ಆಗೇ ಇಲ್ಲ ಅನ್ನೋ ತರ ಇರ್ತೀಯಲ್ಲ. ಇದು ನಿನ್ ಜಾಣ್ತನನೋ ಮುಗ್ಧತನನೋ ಒಂದು ಅರ್ಥನೇ ಆಗಲ್ಲ.
ನಮ್ಮ ಒಳಗಿರೋ ದುಃಖನ ಹೊರ್ಗಡೆ ತೋರ್ಸ್ಕೋಬಾರ್ದು ಅಂತ ನಮ್ಮ ಮೇಷ್ಟ್ರು ಹೇಳ್ಕೊಟ್ಟವ್ರೆ. ಹೌದು, ಮಾತಕ್ ಮುಂಚೆ ಮೇಷ್ಟ್ರು ಅಂತೀಯಲ್ಲ, ಏನ್ ಅವ್ರ ಮೇಲೆ ಅಷ್ಟೊಂದು ಅಭಿಮಾನ? ಹ್ಞೂ ಮತ್ತೆ ನಾನ್ ಬೆಳಗ್ಗೆಯಿಂದ ನಮ್ ಬೆಟ್ಟದ ಕತೆ ಎಲ್ಲ ಹೇಳದ್ನಲ್ಲ, ಅದೆಲ್ಲ ನಮ್ ಮೇಷ್ಟ್ರಿಯ ತಿಳ್ಸ್ಕೊಟ್ಟಿದ್ದು. ಅಲ್ಲೋಡು, ಅದೇಯ ನಮ್ ಸ್ಕೂಲು, ಅಲ್ಲೇಯ ನಮ್ ಮೇಷ್ಟ್ರಿರೋದು. ಹೌದಾ? ಹಾ. ನೀನ್ ಸ್ಕೂಲಿಗೆ ಬೇರೆ ಹೋಗ್ತಿದ್ಯಾ? ಹ್ಞೂ, ನಂಗ್ ಸ್ಕೂಲ್ ಅಂದ್ರೆ ಬೋ ಇಷ್ಟ. ತಪ್ಪಿಸ್ದೆ ಸ್ಕೂಲ್ಗೆ ಹೋಯ್ತಿದ್ದೆ. ಆದ್ರೆ ಮಕ್ಕಳೇ, ನನ್ನ ಜೊತೆನಲ್ಲಿ ನೀವು ಹೇಳಬೇಕು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದ ನಿಸ ಊದಿದನು, ಸನಿದಪ ಸದ್ದನು ಮಾಡಿದನು. ಈಗ ನಾನು ಬೋರ್ಡ್ ಮೇಲೆ ಬರೀತೀನಿ, ನೀವು ಅದನ್ನ ಹಾಗೆ ಬರೀತಾ ಹೋಗ್ಬೇಕು. ಓಕೆ? ಲಚ್ಚಿ, ಏ ಲಚ್ಚಿ, ಎಲ್ಲಿದ್ಯಾ ನೀನು? ಅಯ್ಯೋ, ನಿನ್ನ ಎಷ್ಟ್ ಸಲ ಹೇಳಿವ್ನಿ ಶಾಲೆಗೆ ಬರ್ಬಾರ್ದು ಅಂತ. ನಡಿಯೇ, ನಡಿ ಮನೆಗೆ. ನನ್ ಶಾಲೆನಾಗ ಓದ್ಬೇಕು ಚಿಕ್ಕವ್ವ. ಶಾಲೆನಿಲ್ಲ ಗೀಲೇನಿಲ್ಲ, ನಡಿ ನಡಿ ಮನೆಗೆ. ಬಿಡು ಚಿಕ್ಕವ್ವ, ಮಾಡ್ತೀನಿ ನಿಂಗೆ. ಬಿಡು ಚಿಕ್ಕವ್ವ. ಯಾಕಮ್ಮ ಹಾಗೆ ಮಗುನ್ ಬೈದ್ ಎಳ್ಕೊಂಡು ಹೋಗ್ತಾ ಇದೀಯಾ? ಶಾಲೆಯಲ್ಲಿ ಇರ್ಲಿ ಬಿಡಮ್ಮ. ಎಳ್ಕೊಂಡು ಹೋಗಿಲ್ಲ ಅಂದ್ರೆ ಮನೆಯಾಗೆ ಗುಡ್ಡೆ ಬಿದ್ರು ಕ್ಯಾಮೇನ ನೀನ್ ಎಂಟ್ರು ಬಂದ್ ಮಾಡ್ತಾಳ? ನಾನ್ ಮಾಡ್ತೀನಿ ಚಿಕ್ಕವ್ವ. ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಕುರಿ ಕಾಯ್ತೀನಿ, ನೆಲ ಒರೆಸ್ತೀನಿ. ಅದಕ್ಕೆ ನಂಗ್ ಶಾಲೆನಾಗ ಓದಕ್ ಬಿಡಿ ಚಿಕ್ಕವ್ವ. ಮೂರ್ತಿ ಮೇಲೆ ಹಾಕ್ತೀನಿ ನೋಡು. ಶಾಲೆ ಅಂತೆ ಶಾಲೆ, ನಡಿಯಲೇ. ಆ ಹುಡುಗಿಗೆ ಇನ್ನು ಓದಕ್ಕೆ ಆಸೆ ಇದೆ. ಶಾಲೆ ಒಂದು ದೇಗುಲ ಇದ್ದ ಹಾಗೆ. ಓದ್ಬೇಕು ಅಂತ ಬರೋ ಮಕ್ಕಳನ್ನ ಶಾಲೆಯಿಂದ ಬಿಡಿಸಬಾರ್ದು, ಹೆಣ್ಮಕ್ಳನ್ನ ಬಿಡಿಸ್ಲೇಬಾರ್ದು. ಮುಂಡ ಮೋಸ್ತು ನಿಮ್ ಓದ್ಗೆ. ಅಲ್ಲ, ಇವಳು ಓದ್ತಿಲ್ಲ ಅಂತ ಇಲ್ಲಿ ಯಾರು ಅಳ್ತಿದಾರೋ? ಅವಳು ಶಾಲೆಗೆ ಬಂದು ಓದ್ತಾ ಕುಂತ್ಕೊಂಡ್ರೆ ನಮ್ಮನೆ ಕ್ಯಾಮೆನಲ್ಲಿ ಯಾರಿ ಮಾಡ್ತಾರೆ? ಯಾರು ಮಾಡ್ತಾರೆ? ಹಂಗಲ್ಲಮ್ಮ. ಅದು ಹಂಗೂ ಅಲ್ಲ ಹಿಂಗೂ ಅಲ್ಲ. ಶಾಲೆನಾಗೆ ಮಕ್ಕಳೇ ಇರ್ಲಿಲ್ಲ ಅಂದ್ರೆ ನೀವು ಪಾಠ ಯಾರಿಗೆ ಹೇಳ್ತೀರಾ? ನೀವು ಪಾಠನ ಹೇಳಿಲ್ಲ ಅಂದ್ರೆ ನಿಮ್ಗೆ ಸಂಬಳ ಯಾರು ಕೊಡ್ತಾರೆ? ಅದಕ್ಕೆ ಮನೆಯಾಗೆ ಕ್ಯಾಮೆ ಮಾಡ್ತೀರಾ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಗುಡ್ಡೆ ಹಾಕೋದೇನು, ತುತ್ತೂರಿ ಪದ ಹೇಳ್ಕೊಡೋದೇನು, ನಂಗೇನು ಗೊತ್ತಾಗಿಲ್ಲ ಅನ್ಕೊಂಡ್ರ? ತುಂಬಾ ತಪ್ಪು ತಿಳ್ಕೊಂಡಿದ್ಯಮ್ಮ ನೀನು. ಗಾಂಧೀಜಿ ಒಂದ್ ಮಾತು ಹೇಳ್ತಾರೆ, ಒಂದು ಹೆಣ್ಣು ಮಗು ಶಾಲೆನಲ್ಲಿ ಕಲ್ತ್ರೆ ಒಂದು ಶಾಲೆನೇ ತೆರೆದ ಹಾಗೆ ಅಂತ. ಹಾಗಿರುವಾಗ ಪಾಪ ಈ ಮಗು ಆಸೆ ಪಡ್ತಿದೆ, ಕಳ್ಸಲ್ಲ ಅಂತೀಯ. ಮಕ್ಕಳು ಓದನ್ನ ನಿಲ್ಲಿಸ್ಲೇಬಾರ್ದು, ಅದರಲ್ಲೂ ಹೆಣ್ಮಕ್ಳನ್ನ ಮಾತ್ರ ಶಾಲೆಯಿಂದ ತಪ್ಪಿಸ್ಬಾರ್ದಮ್ಮ. ನಂಗವೆಲ್ಲ ಬೇಕಾಗಿಲ್ಲ. ಅವಳು ಹೆಂಗವಳೋ ಹಂಗೆ ಇರ್ಲಿ. ಮೇಸ್ಟ್ರೇ, ಈ ದರಿದ್ರ ಇನ್ಮ್ಯಾಕೆ ಏನಾರ ಶಾಲೆನ ಕಂಡ್ರೆ ಅವಳಿಗಲ್ಲ ನಿಮ್ ಗ್ರಾಚಾರ ಬಿಡಿಸ್ತೀನಿ. ಈ ಉಮ್ಮಕ್ಕ ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಹಾ, ಏ ಮನೆಯಾಳಿ, ಇನ್ಮ್ಯಾಕೆ ಶಾಲೆ ಗಿಲೆ ಅಂತ ಬಂದ್ಬಿಟ್ರೆ ಕಬ್ಬಣ ಕಾಸಿ ಕಾಲಿಗೆ ಬರೆ ಹಾಕ್ಬಿಡ್ತೀನಿ. ಮತ್ತೆ ನಡಿಬಾರ್ದು. ಚಿಕ್ಕವ್ವ ಬಿಡು ಚಿಕ್ಕವ್ವ, ಚಿಕ್ಕವ್ವ ಬಿಡು. ಈ ಬ್ಯಾಗ್ ಇದ್ರೆ ತಾನೆ ಸುಡ್ಗರ್ ಶಾಲೆಗೆ ಬರೋದು. ಹೆಂಗ್ ಬರ್ತೀವಿ ನೋಡ್ತೀನಿ, ಬಾರಿಸ್ತೀನಿ ನೋಡು. ಬಾರೆ ಬರ್ತೀವಿ. ಬಿಡು ಚಿಕ್ಕವ್ವ, ಚಿಕ್ಕವ್ವ ಬಾ ಬಿಡು ಅಂದೆ. ಚಿಕ್ಕವ್ವ. ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಹೆಜ್ಜೆಗೆ ಹೆಜ್ಜೆಗೆ ನಲಿಯುವ ಕುದುರೆ. ಮಕ್ಕಳೇ, ಈ ಥರದ ಪದ್ಯಗಳನ್ನು ನಮ್ಮ ಕನ್ನಡ ಸಾಹಿತಿಗಳು ತುಂಬ ಬರೆದಿದ್ದಾರೆ. ನಿಮಗೆ ಭಾಷೆನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ವ್ಯಾಕರಣ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಭಾಷೆನೇ ನಮ್ಮ ಜೀವ. ಆದ್ದರಿಂದ ನೀವೆಲ್ಲ ಇಂಥ ಪದ್ಯಗಳನ್ನು ಬಾಯ್ಪಾಠ ಮಾಡಬೇಕಾಗತ್ತೆ. ಇದನ್ನು ಮನೆಯಲ್ಲೂ ನೀವು ಅಭ್ಯಾಸ ಮಾಡ್ತಾ ಇರಬೇಕಾಗತ್ತೆ. ಲಚ್ಚಿ, ಯಾಕಮ್ಮ ಹೊರಗೆ ನಿಂತಿದ್ಯಾ? ಲಚ್ಚಿ, ಯಾಕಮ್ಮ ಶಾಲೆ ಹೊರಗಡೆ ಇದೆಯಾ? ಬಾ ಒಳಗೆ. ಬೇಡಿ ಬೇಡಿ ಮೇಷ್ಟ್ರಿ, ಚಿಕ್ಕಮ್ಮ ಬಂದ್ ನೋಡಿದ್ರೆ ಬಾಸುಂಡಿ ಬರಂಗ್ ಬರ್ಸ್ಬಿಡ್ತಾಳೆ. ನಾನ್ ಬೆಟ್ಟದ್ಮೇಲೆ ಕುರಿ ಕಾಯ್ತಾ ಇದ್ದೆ, ನಿಮ್ ಪಾಠ ಕೇಳಿಸ್ತು, ಆಸೆ ಆಯ್ತು, ಅದಕ್ಕೆ ಬಂದೆ. ನಾನ್ ಒಳಗ್ ಬರಲ್ಲಪ್ಪ. ನಾನ್ ಚಿಕ್ಕಮ್ಮಂಗೆ ಹೇಳ್ತೀನಿ ಪುಟ್ಟ, ಅವರೇ ನಿನಗೆ ಬೈಯಲ್ಲ. ಬೇಡ ಮೇಷ್ಟ್ರೆ, ನನ್ ಚಿಕ್ಕಮ್ಮ ಹೊಡೆದ್ರು ಪರ್ವಾಗಿಲ್ಲ, ಬೈದ್ರು ಪರ್ವಾಗಿಲ್ಲ, ಆದ್ರೆ ನಿಮಗ್ ತುಂಬಾ ಅವಮಾನ ಮಾಡ್ತಾರೆ. ನಾನ್ ಬರಲ್ಲ ಅಪ್ಪ, ನಾನ್ ಹೋಯ್ತೀನಿ. ಏ ದುರಂತ. ಹಲ್ಲಿದ್ದವ್ರು ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ. ಶಾಲೆಯಲ್ಲಿ ಕಲಿಬೇಕು ಅನ್ನೋ ಮಕ್ಕಳಿಗೆ ಪ್ರೋತ್ಸಾಹನೇ ಇಲ್ಲ.
ಆಸೆ ಪಟ್ಟು ಶಾಲೆಗೆ ಹೋಯ್ತಿದ್ದೆ. ಶಾಲೆ ಬಿಡಿಸ್ಬಿಟ್ಟು ನಮ್ಮ ಚಿಕ್ಕವ ಅಟ್ಟಿ ಕೆಲ್ಸಕ್ಕೆ ಹಾಕೊಂಬಿಟ್ಲು. ನನ್ನ ಅಕ್ಕ ಹೀಗೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನಿಂಗ್ ಬಹಳ ಕಾಟ ಕೊಟ್ಟಿದ್ದಾಳೆ. ಅಯ್ಯೋ, ಚಿಕ್ಕವ ಕಾಟ ಕೊಡ್ತಾಳೆ ಅಂತ ನಂಗೆ ಬ್ಯಾಸರ ಇಲ್ಲ. ನಮ್ಮ ಅಪ್ಪಯ್ಯಂಗೂ ಮೇಷ್ಟ್ರಿಗೂ ಯಾವಾಗ್ಲೂ ಅವಮಾನ ಮಾಡ್ತಾಳಲ್ಲ, ಬಾಳ ಕೋಪ ಬಂದದೆ. ನಮ್ಮ ಅಪ್ಪಯ್ಯನ ಮುಖ ನೋಡ್ಕೊಂಡು ಸುಮ್ಕಿವ್ನಿ. ನಿಮ್ಮಪ್ಪನ್ಗೆ ನಮ್ಮ ಅಕ್ಕನ್ ಕಂಡ್ರೆ ಭಯ ಅಲ್ವಾ? ಹೌದು, ಅಪ್ಪಯ್ಯನ ಬಾಯಿ ಚಿಕ್ಕದು, ಚಿಕ್ಕವನ್ ಬಾಯಿ ದೊಡ್ದು. ಅದಕ್ಕೆ ಪಾಪ ನಮ್ಮ ಅಪ್ಪಯ್ಯ ಸುಮ್ಕಿರ್ತಾನಾಟಯ್ಯ. ಆದ್ರೆ ಒಂದಂತೂ ದಿಟ, ಕೆಲ್ಸದ ಇಸಿಯ ಬಿಟ್ಟು ಬೇರೆ ಯಾವ್ದಾದ್ರೂ ಇಸಿಯದಲ್ಲಿ ಚಿಕ್ಕವ ನಂಗೆ ಹಿಂಸೆ ಕೊಟ್ಲು ಅಂತ ಇಟ್ಕೋ, ಅಪ್ಪಯ್ಯ ಕೆಂಡ ಆಗ್ಬಿಡ್ತಾನೆ. ಅವಳ ಮುಖದಲ್ಲಿ ನೀರ್ ಇಳಿಸ್ಬಿಡ್ತಾನೆ. ಅಪ್ಪಯ್ಯಂಗ್ ಕೋಪ ಬಂದೈತೆ ಅಂತ ಚಿಕ್ಕವಂಗ್ ಗೊತ್ತಾದ್ರೆ ಸಾಕು, ಪುಸ್ ಅಂತೋಗಿ ಮೂಲೆಯಲ್ಲಿ ಕುಂತ್ಕೊಂಡ್ಬಿಡ್ತಾಳೆ. ಯಾವಾಗ್ಲೂ ಅವ್ರಪ್ಪಯ್ಯ ಅವಂಗೆ ಶಾಪ ಆಗ್ತಿರ್ತಾಳೆ. ನಿಮ್ಮಪ್ಪ ಅಂದ್ರೆ ಅಷ್ಟೊಂದು ಇಷ್ಟನಾ ಲಚ್ಚಿ? ನಾನ್ ನಮ್ಮ ಅಪ್ಪಯ್ಯಂಗೋಸ್ಕರ ನೀ ಬದುಕಿರೋದು. ನಂಗೆ ಎಲ್ಟ್ ಪ್ರಾಣ. ಒಂದ್ ನಮ್ಮ ಅಪ್ಪಯ್ಯ, ಇನ್ನೊಂದ್ ನಮ್ ಶಾಲೆ ಮೇಷ್ಟ್ರು. ಹೇ, ಹಾಗಿದ್ರೆ ನಿಮ್ ಮೇಷ್ಟ್ರು ನೋಡ್ಬೇಕು ಅಂತ ನನ್ಗೆ ಆಸೆ. ಅಯ್ಯೋ, ಬರೀ ನೋಡೋದಲ್ಲ, ನೀನ್ ನಮ್ ಮೇಷ್ಟ್ರು ತಾವ್ ಮಾತಾಡ್ಬೇಕು. ಸಂತೋಷ ಪಡ್ತೀಯ ಗೊತ್ತಾ? ಬಾ ಮೇಷ್ಟ್ರನ್ ಪರಿಚಯ ಮಾಡಿಸ್ತೀನಿ. ಅಯ್ಯೋ, ಇದನ್ನೆಲ್ಲ ಆಮ್ಯಾಕ್ ನೋಡ್ಕೊಂಡ್ರಾಯ್ತು. ಅಟ್ಟಿಗೋಯ್ತು ತಗೊಂಡೋಗುವ, ಇಲ್ಲೇ ಇರ್ತೈತೆ. ಬಾ ಮೇಷ್ಟ್ರನ್ ಮಾತಾಡ್ಸೋಣ, ಬಾ. ರಾಷ್ಟ್ರಕವಿ ಕುವೆಂಪು. ಅವ್ರ ಹೆಸರೇನು? ಕುವೆಂಪು ಅವ್ರು ಬರೆದಿರೋ ರಾಮಾಯಣ ದರ್ಶನಂ ಅನ್ನೋ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆ ಪುಸ್ತಕದ ಹೆಸರೇನು ಅಂದ್ರೆ ರಾಮಾಯಣ ದರ್ಶನಂ. ಮೇಷ್ಟ್ರೆ, ಲಚ್ಚಿ, ಏನಮ್ಮ ಇಷ್ಟು ದೂರ? ನಮ್ ನೆಂಟ್ರು ಊರಿಂದ ಬಂದವ್ರೆ, ಅವ್ರಿಗೆ ನಿಮ್ಮನ್ ಪರಿಚಯ ಮಾಡ್ಸುವ ಅಂತ ಕರ್ಕೊಂಬಂದೆ. ಆಯ್ತು, ನೀವು ಹೊರಗಡೆ ಇರಿ, ನಾನು ಬರ್ತೀನಿ. ಬಾಬಾ ಮಕ್ಕಳೇ, ನಾನು ಕುವೆಂಪು ಬಗ್ಗೆ ನಿಮ್ಗೆ ಹೇಳಿದ್ದೀನಲ್ಲ, ಅದನ್ನ ಎರಡೆರಡು ಸರ್ತಿ ರಾಷ್ಟ್ರಕವಿ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತ ಬರೆದಿಟ್ಟಿರ್ಬೇಕು. ನಾನು ಈಗಲೇ ಬಂದ್ಬಿಡ್ತೀನಿ, ಓಕೆನಾ? ಬರೀರಿ. ಇಲ್ಲಿ ಬಂದಾಗ್ಲೆಲ್ಲ ನಂಗೆ ಬಾಲ್ಯ ನೆನಪಾಯ್ತದೆ. ಹಾ ಲಚ್ಚಿ. ಮೇಷ್ಟ್ರೆ, ನಮ್ ಸೋದ್ರ ಮಾವ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ಏನ್ ಹೆಸರು ನಿಮ್ದು? ನನ್ನ ಹೆಸರು ರಣಧೀರ್ ಅಂತ. ಲಚ್ಚಿ ಮಾತಿಗೂ ನಮ್ ಮೇಷ್ಟ್ರು ಅಂತ ನಿಮ್ ಬಗ್ಗೆ ಬಹಳ ಹೊಗಳ್ತಾ ಇರ್ತಾಳೆ. ಅದಕ್ಕೆ ನಿಮ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡ್ತಿದ್ದೀರಿ? ನಾನು ಸೈನ್ಯದಲ್ಲಿದ್ದೀನಿ. ಶ್ರೀನಗರಲ್ಲಿ ಪೋಸ್ಟಿಂಗ್ ಆಗಿದೆ. ಆದ್ರೆ ಬಾರ್ಡರ್ ಅಲ್ಲಿ ಕೆಲಸ ಮಾಡೋರ್ಗೆ ರಜಾ ಸಿಗದೆ ಕಷ್ಟ. ಈಗ ರಜಾ ಸಿಕ್ತು, ಹಾಗೆ ನಮ್ಮ ಅಕ್ಕ ಭಾವನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ ಲಚ್ಚಿ ಇಲ್ಲಿರೋ ಶಿವಗಂಗೆ ಬೆಟ್ಟದ ಬಗ್ಗೆ ಬಹಳ ವಿಷಯಗಳನ್ನ ಹೇಳಿದ್ಲು. ಅಯ್ಯೋ, ನಾನ್ ಹೇಳಿದ್ದೇನಿಲ್ಲ, ಮೇಷ್ಟ್ರು ನಂಗೆ ಹೇಳವ್ರೆ, ನಾನ್ ಹಿಂಗೆ ಹೇಳ್ದೆ ಆಟೆಯ. ನಿಜ ಹೇಳ ರಣಧೀರ್ ಅವ್ರೆ, ಈ ಹುಡುಗಿಗೆ ಓದಕ್ ತುಂಬಾ ಆಸಕ್ತಿ ಇತ್ತು. ಆದ್ರೆ ಪರಿಸ್ಥಿತಿ, ಸಂದರ್ಭ ಪಾಪ ಅವಳಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಲಚ್ಚಿ ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಹೇಗೋ ದೇವ್ರೊಳಗೆ ಒಳ್ಳೇದು ಮಾಡಿದ್ರೆ ಸಾಕು. ತುಂಬಾ ಸಂತೋಷ ಆಯ್ತು. ಬರ್ತಾ ಇರಿ ಆಗಾಗ. ಆಯ್ತು ಮೇಷ್ಟ್ರೆ. ಬರ್ತೀವಿ ಮೇಷ್ಟ್ರೆ. ಬನ್ನಿ. ನಾನ್ ಹೇಳಿಲ್ವಾ ಮೇಷ್ಟ್ರು ಚಂದಾಗ್ ಮಾತಾಡ್ತಾರೆ ಅಂತ? ಹೌದು. ನಮ್ಮ ಮೇಷ್ಟ್ರು ಬೋಳ್ಳೆವ್ರು. ಅಯ್ಯೋ, ಮರ್ತೇ ಬಿಡ್ತಿದ್ದೆ ನಾನು. ನಿಂಗ್ ಬೆಳ್ಗೆ ಹೇಳಿದ್ನಲ್ಲ, ಶಿವಗಂಗೆ ಬೆಟ್ಟ ಬೇರೆ ಬೇರೆ ದಿಕ್ನಾಗ್ ಬೇರೆ ಬೇರೆ ತರ ಕಾಣ್ತೈತೆ ಅಂತ. ಈಗ ನಮ್ ಶಾಲೆ ದಕ್ಷಿಣ ದಿಕ್ನಾಗ್ ಐತೆ. ಇಲ್ಲಿಂದ ನೋಡಿದ್ರೆ ಶಿವಗಂಗೆ ಬೆಟ್ಟ ಲಿಂಗ ಕಂಡಂಗೆ ಕಾಣ್ತೈತೆ ನೋಡು. ವಿಚಿತ್ರ ಅಲ್ವಾ? ಹೆಂಗೆ? ಅಯ್ಯೋ, ಸಂಜೆ ಆಗಕ್ ಬಂತು, ನಾನ್ ಮರ್ತೇ ಬಿಟ್ಟಿವ್ನಿ. ಒಂದ್ ಕೆಲ್ಸ ಮಾಡು, ನೀನ್ ಹಿಂಗೆ ಕಾಲ್ದಾರಿಲಿ ಹೋಗು, ಮಾವಿನ ತೋಪ್ ಸಿಗ್ತೈತೆ, ಅಲ್ಲೇ ಇರು ಆಯ್ತಾ? ನಾನು ಹೋಗಿ ಬುತ್ತಿ ತಕೊಂಡು ಸಿದ್ದುಂಗ್ ಕುರಿನೆಲ್ಲ ಅಟ್ಟಿತಾವ್ ಬಿಟ್ಬಿಡು ಅಂತ ಹೇಳಿ ನೀನ್ ಇರೋತಾವ್ ಬರ್ತೀನಿ. ಅಲ್ಲಿಂದ ಹೋಗೋಣ ಆಯ್ತಾ? ಸರಿ. ನಮ್ ಕೈಲ ಸಹಾಯನ ಮಾಡ್ಲೇಬೇಕು. ಜಮೀನ್ದಾರ್ ವಂಶ ಅನ್ನೋ ಗತ್ತು ಬೇಡವಾ ನಮ್ಗೆ? ನಮ್ಮ ತಾತ ಮುತ್ತಾತನ ಆಸ್ತಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಸಿದ್ದುಂಗ್ ಹೇಳಿವ್ನಿ ಕುರಿನೆಲ್ಲ ಅಟ್ಟಿಗೆ ಬಿಟ್ಬಿಡು ಅಂತ. ಅವ್ನ್ ತುಂಬಾ ಒಳ್ಳೆಯವನು, ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ. ಬಾ. ನೋಡಪ್ಪ, ನಮ್ಮ ತಾತ ಮುತ್ತಾತನ ಆಸ್ತಿನೂ ಉಳಿಸ್ಕೊಂಡ್ ಬಂದಿದ್ದೀನಿ, ಸಂಪ್ರದಾಯನೂ ಉಳಿಸ್ಕೊಂಡ್ ಬಂದಿದ್ದೀನಿ ಅಂತ ಮನುಷ್ಯ ನಾನು. ಹೇ, ಯಾಕೆ ಏನಾಯ್ತು? ಯಾಕೆ ಗಾಬರಿ ಆಗ್ತಾ ಇದೆಯಾ? ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಜಮೀನ್ದಾರು ಮನೆ ತಾವು ಬಂದ್ಬಿಟ್ಟಿವ್ನೆ. ಇಲ್ಲಿಗೆ ಬರ್ಬಾರ್ದಾಗಿತ್ತು. ನಮ್ಮ ಅಪ್ಪಂಗೇನ ಗೊತ್ತಾದ್ರೆ ನಾನು ಸಿಗ್ದಾಕ್ಬಿಡ್ತೇನೆ. ಯಾಕೆ? ಅಂತದ್ದೇನಾಯ್ತು? ಅಯ್ಯೋ, ಸುಮ್ಕಿರಯ್ಯ, ಇವಾಗ ಅದೆಲ್ಲ ಮಾತಾಡೋದ್ ಬೇಡ. ಕೌಡ್ರು ನಮ್ಮ ನೋಡಕ್ ಮುಂಚೆ ಇಲ್ಲಿಂದ ಹೊಂಟೋಗವ ಬಾಬಾ. ಅಯ್ಯೋ ಬಾಯ. ಭಾವಮೈದ, ಈ ಕಿತ ನೀವು ಬ್ಯಾಗ್ ತುಂಬಾ ಬರೀ ಬಟ್ಟೆ ತುಂಬ್ಕೊಂಡ್ ಬಂದ್ರಿ.
ಮುಂದಿನ ಕಿತ್ತ ಬರೋವಾಗ ಬಟ್ಟೆ ತುಂಬ್ಕೊಂಡ್ ಬರ್ಬೇಡಿ, ಮತ್ತೆ ಬ್ಯಾಗ್ ತುಂಬಾ ಫುಲ್ ಬಾಟ್ಲ್ ತುಂಬ್ಕೊಂಡ್ ಬನ್ನಿ. ಫುಲ್ ಬಾಟ್ಲು ಏನದು ಗುಸುಗುಸು ಬಾಟ್ಲು ಏಟ್ ದಪ್ಪ ಹೇಳಿವ್ನಿ ನಾನು, ನಿನ್ ಕುಡಿತದ ಹುಚ್ಚನ್ನ ನನ್ ತಮ್ಮಂಗ ಅಂಟಿಸ್ಬ್ಯಾಡ ಅಂತ. ನಮ್ ತಾತ ಮಿಲಿಟರಿನಾಗಿದ್ದೋರು, ನನ್ ತಮ್ಮಂಗೆ ರಣಧೀರ ಅಂತ ಅವರೇ ಹೆಸರು ಮಡಗಿದ್ದು. ಅವನುವೇ ಮಿಲಿಟರಿ ಸೇರ್ಕೊಂಡ್ಬಿಟ್ಟ. ಅಂತವನ್ಗೆ ನಿನ್ ಕುಡಿತ ಚಟನ ಅಂಟಿಸ್ತೀಯನಾ? ನಡಿ ಮಗ, ಉಣ್ಣಕ್ಕಿಕ್ತೀನಿ ಬಾ. ನಂಗೆ ಊಟ ಬೇಡ, ನಾನು ಹೊರಗಡೆ ಮಾಡ್ಕೊಂಡ್ ಬಂದೆ. ಅಯ್ಯೋ ನಿನ್ನ ಅದ್ ಸರಿ, ಲಚ್ಚಿದ್ ಊಟ ಆಯ್ತಾ? ಏಟೊಂದ್ ಕ್ಯಾಮೆ ಬಿದ್ದೈತೆ, ಅವಳಲ್ಲಿ ಉಣ್ತಾಳೆ ಈಗ. ಅವಳ ಕ್ಯಾಮೆ ಎಲ್ಲ ಮುಗಿತ್ ಮ್ಯಾಕೆ ಕೊಟ್ಟಿಗೆಲಿಟ್ರು ತಂಗಳನ್ನ ಉಣ್ತಾಳೆ ಅಷ್ಟೇಯ. ಏನ್ ಮಕ ನೋಡ್ತೀಯ? ಉಂಡಾಯ್ತಾನೆ. ಹೊಲ ಕಾಯಕ್ ಹೋಯ್ತೀನಿ ಅಂತ ಹೇಳಿದ್ದು ನೆಂಪಾಯ್ತಾ? ಒಂಟ್ ಬಿಡು. ಅಕ್ಕ, ನಾನು ಭಾವನ್ ಜೊತೆ ಹೋಗ್ ಬರ್ತೀನಿ. ಒಳ್ಡು. ಆದ್ರೆ ಒಂದ್ ಮಾತು, ನಿಮ್ ಭಾವ ಜಾಸ್ತಿ ಕುಡ್ದೇ ಇರಂಗೆ ನೀನ್ ನೋಡ್ಕೊ. ಆಯ್ತಕ್ಕ. ಏನ್ ಇವಳು ಕೊಟ್ಬಿಡ್ತಾಳೆ ಗಂಟಿಂದ ನಂಗೆ ಎಣ್ಣೆ ಬಿಟ್ಕೊಳಕ್ಕೆ. ನಾನು ಹಗ್ಗ ಒಸಿತೀನಿ, ನನ್ನ ಎಣ್ಣೆ ನಾ ಬಿಟ್ಕೋತೀನಿ. ಕೇಳ್ತಾಳೆ ಇವಳು. ನಡಿಯಪ್ಪ ಹೋಗುವ ಇವಳು ಮಕ್ಕೆ. ಭಾವ, ಏನ್ ಭಾವ ಇದು? ಮಿಲಿಟರಿ ಸ್ವೆಟರ್ ಹಾಕೊಂಡ್ರು ಇಷ್ಟೊಂದು ಚಳಿ ಆಗ್ತದೆ. ಅದಕ್ಕೆ ನಾ ಹೇಳೋದು, ನನ್ನಂಗೆ ಈ ಕ್ವಾಟ್ರ್ ಎಣ್ಣೆ ಉಯ್ಕೊಂಬಿಟ್ರೆ ಮೈ ಮನಸ್ಸು ಎಲ್ಲ ಬೆಚ್ಚಗಿರ್ತೈತೆ. ಭಾವ, ಅಕ್ಕ ಹೇಳಿರೋದ್ ಜ್ಞಾಪಕ ಇದೆ ತಾನೆ? ಅಯ್ಯೋ, ನಿಮ್ಮ ಅಕ್ಕ ನಮ್ಮ ಮನೇಲಿ ಕಾಲಿಟ್ಟಾಗಿಂದ ಅವಳು ಹೇಳೋದು ಬಿಟ್ಟಿಲ್ಲ, ನಾನು ಕುಡಿಯೋದು ಬಿಟ್ಟಿಲ್ಲ. ಇಲ್ಲಿ ಕೇಳು, ನಿಜ ಹೇಳ್ಬೇಕು ಅಂದರೆ ಮೊದಲು ನಾನು ಯಾವಾಗಲೋ ಒಂದು ಕಿತ್ತಾಕ್ ಕುಡಿತಾ ಇದ್ದೆ. ಅವಳು ಕುತ್ತಿಗೆಗೆ ತಾಳಿ ಬಿಗಿದ ಮೇಲೆ ದಿನಾಲೂ ಕುಡಿಯಂಗೆ ಮಾಡಿಬಿಟ್ಟವಳೆ. ಬಿಟ್ಟಾಕು, ಯಾವುದೇ ಕ್ಷಣದಾಗೆ ಕಣ್ಮುಚ್ಚಿದ್ರು ಸುಡ್ಗಾಡಿಗೆ ತೊಗೊಂಡೋಗಿ ಸುಟ್ಟಾಕೋದು ಈ ಜೀವ. ಹೌದು, ಲಕ್ಷ್ಮೀ ನಿನಗೆ ಊರು ತೋರಿಸಿದ್ಲಲ್ಲ, ಅವಳು ಏನೇನು ತೋರಿಸಿದ್ಲು? ಬೆಟ್ಟ ತೋರಿಸಿದ್ಲು, ಅವಳು ಓದಿರೋ ಸ್ಕೂಲ್ ತೋರಿಸಿದ್ಲು, ಹಾಗೆ ಅವಳ ಸ್ಕೂಲ್ ಮೇಷ್ಟ್ರನ್ನೂ ಪರಿಚಯ ಮಾಡಿಸ್ಕೊಟ್ಲು. ಆದ್ರೆ ಭಾವ, ವಾಪಸ್ ಬರ್ಬೇಕಾದ್ರೆ ಅದ್ಯಾರೋ ಜಮೀನ್ದಾರ್ ಮನೆ ಹತ್ರ ಲಚ್ಚಿ ಬಹಳ ಹೆದರ್ಕೊಂಡು ನನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಲು. ಯಾಕೆ ಭಾವ? ಏನಾಗಿರ್ಬೋದು? ಓ ಅದೊಂದು ದೊಡ್ಡ ಕತೆ ಬಿಡು. ಆಕಾಶದಾಗೆ ಹುಣ್ಣಿಮೆ ಚಂದ್ರ ಚಕಚಕ ಅಂತ ಬೆಳಗಕ್ಕಿಲ್ವಾ, ಹಂಗೆಯ ಅಮಾವಾಸ್ಯೆ ದಿನ ಕತ್ಲು ಕಾಡ್ತದೆ. ಹಂಗೆ ಈ ಹಳ್ಳಿನಾಗೆ ಅಮಾವಾಸ್ಯೆ ಕಾಡೋ ಒಂದು ಭೂತಾನೂ ಐತೆ. ನನ್ನ ಮಾತನ್ನ ಅಷ್ಟು ಸುಲಭ ತಗೋಬೇಡ. ನಾನು ಹೇಳಿದ ಊರಲ್ಲಿ ನಡಿಬೇಕು. ಆ ಭೂತ ಯಾರಪ್ಪ ಅಂತಂದ್ರೆ ನಮ್ಮ ಹಳ್ಳಿ ಶ್ರೀಮಂತ ಸಾವುಕಾರ ಬೋರೇಗೌಡ. ಇವನು ಭಾರಿ ಶ್ರೀಮಂತ. ನಮ್ಮ ಹಳ್ಳಿ ಅಷ್ಟೇ ಅಲ್ಲಪ್ಪ, ಸುತ್ತ ಹತ್ತಳ್ಳಿಲಿರೋ ಜಮೀನು ತೋಟ ಎಲ್ಲ ಇವಂದೇಯ. ಕಾಲದಿಂದ ಇವ್ರ ಮಂತಂದಾಗೆ ಒಂದು ಕೆಟ್ಟ ಸಂಪ್ರದಾಯ ಬೆಳ್ಕೊಂಡು ಬಂದೈತೆ. ಹಳ್ಳಿನಾಗ ಯಾವುದೇ ಹೆಣ್ಣು ಮಗ ದೊಡ್ಡವಳಾದ್ರೂ ಇವನೇ ಅನುಭವಿಸ್ಬೇಕು. ಹಂಗಂತ ಬಲವಂತವಾಗಿ ಏನು ಇವನು ಪಡ್ಕೊಳಕ್ಕಿಲ್ಲ. ಮನೆಯವರೇನೆ ಒಪ್ಕೊಂಡು ಕರ್ಕೊಂಡೋಗಿ ಒಪ್ಸಿದ್ರೆ 4 ಎಕರೆ ಜಮೀನು ಬರ್ಕೊಡ್ತಾನೆ. ಆ ಜಮೀನು ಆಸೆಗೆ ಎಷ್ಟೋ ಜನ ಹೋಗಿ ಜಮೀನು ಪಡ್ಕೊಂಡು ಮಕ್ಕಳನ್ನ ಒಪ್ಪಿಸ್ಬಿಟ್ಟು ಬರ್ತಾರೆ. ಅವಯ್ಯ ತಿರ್ಗಾ ಹೆಣ್ಮಗಿಂತ ಬರೋಕ್ಕಿಲ್ಲ. ಅದೊಂದು ವಿಶೇಷ. ಛೇ, ಇಂಥ ಕೆಟ್ಟ ಮನ್ಸಿನವರು ಇರ್ತಾರ ಭಾವ? ಯಾಕೆ ನಮ್ಮಟ್ಟಿಲೇ ಇಲ್ವಾ? ಏನ್ ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಾ ಇವ್ನಿ. 4 ಎಕರೆ ಜಮೀನು ಸಿಗ್ತೈತೆ ಅಂತ ಬಾಯಿ ಬಿಟ್ಕೊಂಡು ನಿಮ್ಮ ಅಕ್ಕ ಮನೆ ಮಗಳನ್ನೇ ಆ ಗೌಡನ ಜೊತೆ ಮಲಗ್ಸಕ್ ಹೊರಟಿದ್ಲು. ಆಗ ನಂಗೆ ಧೈರ್ಯ ಕೊಟ್ಟಿದ್ದೆ ಈ ಬಾಟ್ಲು. ನೋಡು, ಕಡೆ ದಪ್ಪ ಹೇಳ್ತೀವ್ನಿ, ಆ ಊರ್ಗೌಡನ್ ಜೊತೆ ಮಲ್ಕೋಬೇಕು ಅಷ್ಟೇ. ಅಂದ್ರೆ ನಡಿ ಅಂದೆ. ಏನಂದೆ? ಹಾಳಾದವಳೆ, ಎಷ್ಟು ದಿನ ನೀನ್ ಅಂದಿದ್ದೆಲ್ಲ ಅನ್ಸ್ಕೊಂಡು ಮಾಡಿದ್ದೆಲ್ಲ ಮಾಡಿಸ್ಕೊಂಡು ಸುಮ್ಕೆ ಇದ್ದ ತಾನೆ? ಯಾಕಳು? ನನ್ನ ಮಗಿಗೋಸ್ಕರ ಈಗ ಅವನಿಗೆ ತಲೆ ಇಡಕ್ ಹೋಯ್ತಾ ಇದ್ಯಾ? ಏನ್ ಹೇಳು? ಅಚ್ಚು, ಇನ್ನೊಂದ್ಕಿತ ಏನಾರ ಈ ವಿಷಯ ನೀನ್ ಬಾಯಾಗಿ ಬಂದ್ರೆ ನನ್ನನ್ನು ಕಾಚಾಕ್ ಉಸಿರೆತ್ತಬಾರ್ದು. ತಿಳಿತೇನೆ? ಹೇಳ.
ಮಾಡಕ್ಕಿಲ್ಲ ಮಾಡಕ್ಕಿಲ್ಲ. ಬಾ ಮಗ ದರಿದ್ರ. ಆವತ್ತಿಂದ ಇವತ್ತಿನ ತನಕ ಅವಳು ಮತ್ತೆ ಈ ಸುದ್ದಿಗೆ ಬಂದಿಲ್ಲ. ಹೌದು ಭಾವ, ನಮ್ಮ ಅಕ್ಕಂಗೆ ಮೊದ್ಲಿಂದನೂ ತುಂಬಾ ದೂರ ಆಸೆ. ಆದ್ರೆ ಅವಳು ಈ ಮಟ್ಟಿಗೆ ಇಳಿತಾಳಂತ ನಾನು ಅನ್ಕೊಂಡಿರ್ಲಿಲ್ಲ. ಛೇ, ನಿಜ ಹೇಳ್ಬೇಕಂದ್ರೆ ನಿಮ್ಮಂತ ಒಳ್ಳೆ ಮನ್ಸಿನವ್ರಿಗೆ ನಮ್ಮ ಅಕ್ಕನಂತವ್ರು ಸರಿಯಲ್ಲ ಭಾವ.